ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದಮಜರಂ ನಿತ್ಯಂ ಅಜಮಕ್ಷಯಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ಯೇ ಪುರುಷೋತ್ತಮಂ. ಸರಿ, ಎರಡನೇ ಖಂಡದ ಕೊನೆಯಲ್ಲಿ 3 ಮಂತ್ರಗಳು 11, 12, 13. ಈ 3 ಮಂತ್ರಗಳಾದರೆ ಎರಡನೇ ಖಂಡ ಮುಕ್ತಾಯವಾಗ್ತದೆ. ಎಲ್ಲರೂ 11ನೇ ಮಂತ್ರವನ್ನ ತೆಗೆದು ನೋಡ್ರಿ. ಏನಂತಾರ ಈ ಮಂತ್ರದಲ್ಲಿ? ನಮಗೆ ಏನ್ ತಿಳಿಸ್ಲಿಕ್ಕೆ ಹೊರಟಾರ ಅಂದ್ರ, ಜ್ಞಾನಕ್ಕೆ ಕರ್ಮ ಅತ್ಯಂತ ಅನಿವಾರ್ಯ ಅಂತ ತಿಳಿಸ್ತಾ ಇದ್ದಾರೆ. ಜ್ಞಾನವಾಗಬೇಕಾಗಿದ್ದರೆ ಕರ್ಮ ಬೇಕೇ ಬೇಕು. ಯಾಕಂದ್ರೆ ಈ ಕರ್ಮದಿಂದಲೇ ನಮಗೆ ಮನಃಶುದ್ಧಿ ಆಗೋದು. ಮನಃಶುದ್ಧವಾದಾಗಲೇ ವೇದಾಂತ ಅರ್ಥಾತ್ ಬ್ರಹ್ಮಮೀಮಾಂಸ ಅಂದರೆ ಭಗವಂತನ ಬಗ್ಗೆ ಜ್ಞಾನ ಬೇಕಾಗಿದ್ದರೆ ಶುದ್ಧವಾದ ಮನಸ್ಸಿನ ಪ್ರಸಕ್ತಿ ಇದೆ. ಲೌಕಿಕವಾದ ಜ್ಞಾನ ಪಡೀಲಿಕ್ಕೆ ಮನಸ್ಸು ಶುದ್ಧವಾಗಬೇಕು ಅಂತೇನಿಲ್ಲ, ಬುದ್ಧಿ ಏಕಾಗ್ರವಾದರೆ ಸಾಕು. ಆದರೆ ಶಾಸ್ತ್ರ, ವೇದಾಂತ ಶಾಸ್ತ್ರ ಬೇಕು, ವೇದಗಳು ಬೇಕು, ಅರ್ಥವಾಗಬೇಕು ಅಂತಾದರೆ ಅದಕ್ಕೆ ಏನ್ ಮಾಡಬೇಕು ಅಂದರೆ ಆ ಮನಸ್ಸು ಶುದ್ಧವಾಗಬೇಕು. ಮನಸ್ಸು ಶುದ್ಧವಾಗಬೇಕಾದ್ರೆ ಸತ್ಕರ್ಮವನ್ನು ಮಾಡಬೇಕು. ಅದರ ಅರ್ಥ ಏನಾಯ್ತು? ಸತ್ಕರ್ಮಕ್ಕೂ ಜ್ಞಾನಕ್ಕೂ ಸಂಬಂಧವಿದೆ. ಹೇಗೆ ಸಂಬಂಧವಿದೆ? ಅಂತಃಕರಣವನ್ನು, ಮನಸ್ಸನ್ನು ಶುದ್ಧ ಮಾಡುತ್ತದೆ ನಮ್ಮ ಸತ್ಕರ್ಮಗಳು. ಅಂದ್ರೆ ನಾವು ಹೇಗೆ ಪಾತ್ರೆಯನ್ನು ತೊಳೆಯುವುದಕ್ಕೆ ಹುಣಸೆ ಹಣ್ಣನ್ನು ಉಪಯೋಗಿಸ್ತೀವಿ, ಇನ್ಯಾವುದೋ ಪೌಡರನ್ನು ಉಪಯೋಗಿಸ್ತೀವೋ, ಹಾಗೆ ಮನಸ್ಸನ್ನ ತೊಳಿಲಿಕ್ಕೆ, ಮನಸ್ಸನ್ನ ಶುದ್ಧ ಮಾಡಲಿಕ್ಕೆ ಕರ್ಮಾಚರಣೆ ಬೇಕು, ಸತ್ಕರ್ಮಾಚರಣೆ ಬೇಕು. ಆ ಕರ್ಮಾಚರಣೆಯೇ ಏನ್ ಮಾಡ್ತದ? ಮನಸ್ಸನ್ನ ತೊಳೆದಿಡ್ತದ. ಮನಸ್ಸು ತೊಳೆದಾಯಿತು ಅಂತಾದರೆ ಆಗ ನೀವು ವೇದಾಂತವನ್ನ, ಶಾಸ್ತ್ರವನ್ನ, ಪುರಾಣವನ್ನ ಹೇಳಿದ್ರೆ ಕುತುಕೋತದ ಮನಸ್ಸಿನಲ್ಲಿ. ಇಲ್ಲದೇ ಇದ್ರೆ ಕೂತ್ಕೊಳ್ಳಿಕ್ ಸಾಧ್ಯವಿಲ್ಲ. ಅದಕ್ಕೆ 11ನೇ ಮಂತ್ರದಲ್ಲಿ ಅದನ್ನ ಹೇಳಲಿಕ್ಕೆ ಹೊರಟಾರ. ಏನು? ಹೆಂಗ ನಮಗ ಕರ್ಮ ಜ್ಞಾನದ್ವಾರ ಮೋಕ್ಷವನ್ನ ತಂದು ಕೊಡ್ತದ ಅಂದ್ರೆ ಕರ್ಮವು ಜ್ಞಾನವನ್ನ ಉಂಟು ಮಾಡ್ತದ, ಆ ಜ್ಞಾನ ನಮಗೆ ಮೋಕ್ಷವನ್ನ ತಂದು ಕೊಡ್ತದ ಅಂತ ಹೇಳಿ ಹೊರಟಾರ. ತಗೊಳ್ರಿ ಮಂತ್ರ ನೋಡ್ರಿ. ತಪಶ್ರದ್ಧೆ ಯೇ ಅಭ್ಯುಪವಸಂತಿ ಅರಣ್ಯೇ ಶಾಂತ ವಿದ್ವಾಂಸಃ ಭೈಕ್ಷಚರ್ಯಾಂ ಚರಂತಃ ಸೂರ್ಯದ್ವಾರೇಣ ತೇ ವಿರಜಾಃ ಪ್ರಯಾಂತಿ ಯತ್ರಾಮೃತಃ ಸ ಪುರುಷೋ ಹ್ಯವ್ಯಯಾತ್ಮ. ಏ ತಪಶ್ರದ್ಧೆ, ಏ ಅದ ನೋಡ್ರಿ. ಏ ಯಾರು? ಅರಣ್ಯೆ. ಅರಣ್ಯೆ ಅಂತನ್ನೋ ಶಬ್ದಕ್ಕೆ ನಾವು ರೂಢವಾದ ಅರ್ಥ ತಗೊಳ್ತೀವಿ. ಅರಣ್ಯ ಅಂದ್ರೆ ಫಾರೆಸ್ಟು ಅಂತ ತಗೋತೀವಿ. ಅರಣ್ಯ ಎಂಬೋ ಶಬ್ದಕ್ಕೆ ಕಾಡು ಅಂತನ್ನೋ ಅರ್ಥ ತಗೊಂಡ್ರೆ ಏನಾಗ್ತದ ಅಂದ್ರೆ ಕಾಡಿನಲ್ಲಿರುವರು ಮಾತ್ರ ಮಾಡುವ ಕರ್ಮಗಳು ಅಂತ ಅರ್ಥ ಬರ್ತದ. ಮುಂದೇನ್ ಹೇಳಿ ಹೊರಟಾರ ಅದೆಲ್ಲವೂ ಕಾಡಿನಲ್ಲಿದ್ದವರದು ಅಂತ. ಅದಕ್ಕೆ ಮಂತ್ರಾಲಯ ಸ್ವಾಮಿಗಳು ಅರಣ್ಯ ಎಂಬೋ ಶಬ್ದಕ್ಕೆ ಪುಣ್ಯ ದೇಶದಲ್ಲಿ ಅಂತ ಅರ್ಥ ಬರೀತಾರೆ. ಪುಣ್ಯ ದೇಶ ಅಂತ ಬರ್ಕೊಂಡಿಟ್ಕೊಳ್ರಿ, ಬಹಳ ಮಹತ್ವದ್ದು. ರಾಯರು ಆಲೋಚನೆ ಮಾಡಿ ವಿಚಾರ ಮಾಡಿ ತೂಕದ ಶಬ್ದ ಹಾಕ್ತಾರ. ಅರಣ್ಯ ಅನ್ನೋ ಶಬ್ದಕ್ಕೆ ಪುಣ್ಯ ದೇಶ ಅಂತ ಅರ್ಥ. ಪುಣ್ಯ ದೇಶ ಅಂದ್ರೆ ಏನದ ಅರ್ಥ? ಯಾವ್ದಕ್ ಪುಣ್ಯ ದೇಶ ಅಂತ ಕರಿತಾರ್ರಿಪ್ಪ ಅಂದ್ರ, ನಿಮಗೊಂದು ದೃಷ್ಟಾಂತ ಹೇಳ್ಬೇಕು ನಾನು, ಅಂದ್ರೆ ನನಗ್ ಸಮಾಧಾನ ಆಗ್ತದ, ಅಂದ್ರೆ ನಿಮಗ ಅರ್ಥ ಆಗ್ತದ. ಆಗದೇ ಇದ್ರೂ ಪರವಾಗಿಲ್ಲ, ಹೇಳ್ಬಿಡ್ಬೇಕು ಅಂತ ಇಟ್ಕೊಂಡ್ಬಿಟ್ಟೀನಿ. ಏನು? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಗೀತೆಯ ಮೊದಲನೇ ಶ್ಲೋಕವನ್ನು ಕೇಳುವಾಗ ಕುರುಕ್ಷೇತ್ರವನ್ನ ಪರಿಚಯ ಮಾಡಿಸ್ತಾ ಇದ್ರ ವೇದವ್ಯಾಸ ದೇವರು ಹೆಂಗ್ ಪರಿಚಯ ಮಾಡಿಸ್ತಾರ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದ್ರ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಧರ್ಮ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಅವಕಾಶನೇ ಇಲ್ರಿ. ಅಂಥ ಕ್ಷೇತ್ರವನ್ನ ಏನ್ ಕರೆದ್ರು ಧರ್ಮಕ್ಷೇತ್ರ ಅಂತ ಕರ್ಲಿಕತ್ತಾರಲ್ಲ. ನಿಮಗ್ ಆ ಜಗಕ್ಕೆ ಹೋದ್ರೆ ಬೇರೆದ್ ಮಾಡ್ಬೇಕು ಅನ್ಸಂಗೇ ಇಲ್ರಿ. ಈ ಸ್ವಾಮಿಗಳು ಪೂಜಾ ಕೂತಿರ್ತಾರ, ಪೂಜಾ ಮಾಡ್ತಿರ್ತಾರ, ನಮಗ್ ಬೇರೆ ಏನ್ ಅನಿಸ್ತದ್ರಿ? ದೇವ್ರ ಪೂಜಾ ಮಾಡೋಕ್ ಕಷ್ಟ ಅನಿಸ್ತದ, ಬೇರೆ ಏನು ಅನ್ಸಂಗೇ ಇಲ್ಲ. ಸ್ವಾಮಿಗಳು ಪ್ರವಚನ ಹೇಳ್ತಿರ್ತಾರೆ, ಮಂತ್ರ ಮುಗ್ಧ ಹಾಕಿ ಕುತ್ಕೊಂಡು ಕೇಳ್ಬೇಕು ಅನಿಸ್ತದ ಹೊರತಾಗಿ ನಿಮ್ ಮನ್ಯಾಗ ಏನ್ ಇವತ್ತು ಸಾರಾಗಿತ್ತಿನ ಹುಳಿ ಆಗಿತ್ತಿನ ಅಂತ ಮಾತಾಡ್ತಿರ್ತೀವಿ. ಅಲ್ಲೇನ್ರಿ? ಸಾರು ಹುಳಿ ಕೇಳಿ ಬರುದಿಲ್ರಿ, ಯಾಕಂದ್ರೆ ಸಾರೆಲ್ಲ ಅಲ್ಲಿ ಇರ್ತದ. ಅಂದಮೇಲೆ
ಧರ್ಮಕ್ಷೇತ್ರೇ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಧರ್ಮವನ್ನೇ ಮಾಡಬೇಕು ಅಂದ್ರೆ ಅಷ್ಟು ವೈಬ್ರೇಷನ್ ಇರ್ತದೆ ಅದ್ರದ್ದು, ಅಷ್ಟು ವೈಬ್ರೇಷನ್ ಇರ್ತದೆ. ಹಂಗಾಗಿ ಅರಣ್ಯ ಅನ್ನೋ ಶಬ್ದಕ್ಕೆ ಮಂತ್ರಾಲಯ ಸ್ವಾಮಿಗಳು ಪುಣ್ಯ ದೇಶ ಅಂತ ಅರ್ಥ ಬರದಾರ. ಯಾವ ಜಾಗಕ್ಕೆ ಹೋದ್ರೆ ಇಲ್ಲಿ ನೋಡ್ಪ ಈ ಮನ್ಯಾಗಂತರೂ ಮಾಡ್ಲಿಕ್ಕಾಗಿಲ್ಲ, ಇಲ್ಲಿ ಕುತ್ಕೊಂಡ್ ಮಾಡ್ಬೋಣ ನೋಡ್ ಅಂತ ಹಿಂಗ ಅನಸ್ತದ ನೋಡ್ರಿ, ಅದ ಪುಣ್ಯ ದೇಶ. ನದಿ ಅದ, ಚಂದ 3 ಹೊತ್ತು ಸ್ನಾನ ಮಾಡೋಣಂತ. 3 ಹೊತ್ತು ನಮ್ಮ ಮನ್ಯಾಗ ಬರೀ ಅದೇ ಬಚ್ಚಲ್ದಾಗ ಕುತ್ಕೊಂಡು ಸುರ್ಕೊಂಡು ಸಾಕಾಗ್ಬಿಟ್ಟದ, ಈ ನದಿ ಒಳಗೆ ಮುಳುಗಿ ಮಾಡೋಣಂತ. 3 ಹೊತ್ತು ಸಂಧ್ಯಾ ದೇವ್ರ ಪಟ್ಟಿಗೆ ತೆಕ್ಕೊಂಡು ಕೂತ್ಬಿಡಂತ, ಯಾರು ಬೇಡ ಕಿರಿಕಿರಿ ಬೇಡ ಅಂತ ಎಲ್ಲಿ ಹೋದ್ರೆ ನಮಗ ಅನಿಸ್ತದೋ ಅದೇ ಪುಣ್ಯ ದೇಶ. ಅಂದ್ರ ದೇಶ ಬಹಳ ಮಹತ್ವದ್ದದ. ಅದಕ್ಕೆ ರಾಯ ಹಂಗ ಬರ್ದಾರ, ತಪಶ್ರದ್ಧೆ ಏ ಅಭ್ಯುಭವಸಂತಿ ಅರಣ್ಯೇ. ಅರಣ್ಯೇ ಅಂದ್ರೆ ಪುಣ್ಯ ದೇಶದಲ್ಲಿ. ಅರ್ಥ ಆಯ್ತಾ? ಪುಣ್ಯ ದೇಶ ಅಂದ್ರೆ ಏನ್ ಅರ್ಥ? ಅದಕ್ಕೆ ಎಲ್ಲಿ ಹೋದ್ರೆ ನಮಗ್ ಬರೀ ಪುಣ್ಯ ಮಾಡ್ಬೇಕು ಅನಿಸ್ತಿರ್ಬೇಕು, ಪಾಪೂನು ಮಾಡ್ಬೇಕು ಅನಿಸ್ಬಾರ್ದು. ಮತ್ತೆ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು? ತಪಶ್ರದ್ಧೆ ತಪಸ್ಸು ಮಾಡಬೇಕು. ಶ್ರದ್ಧಾ ಅಂದ್ರೆ ಶ್ರದ್ಧೆಯಿಂದ ಯಾಗಾದಿಗಳನ್ನ ಮಾಡಬೇಕು. ತಪಸ್ಸು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ತಪಸ್ಸು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಶ್ರದ್ಧೆ ಅಂದ್ರೆ ಶ್ರದ್ಧಾ ಮಾಡ್ಲಿಕ್ಕೆ ಬರೋದಿಲ್ಲ, ಶ್ರದ್ಧೆಯಿಂದ ಕೂಡಿದ ಕಾರ್ಯವನ್ನ ಮಾಡ್ಬೇಕು. ಅದಕ್ಕೆ ರಾಯರು ಶ್ರದ್ಧೆ ಅಂದ್ರೆ ಶ್ರದ್ಧಾ ಬುದ್ಧಿಪೂರ್ವಕ ಯಾಗಾದಿ ಅಂತ ಬರ್ದಾರ. ಶ್ರದ್ಧೆ ಅದು ಎರಡರ ಬಗ್ಗೆಯೂ 2 ನಿಮಿಷ ಮಾತಾಡ್ತೀನಿ. ತಪಸ್ಸು ಅಂತಂದು ಕೂಡ್ಲೆ ನಮಗೇನ್ ಅನಿಸ್ತದ? ಆನಂದ್ ಅವರು ನಮಗೆ ತಪಸ್ಸು ಅಂದ್ಕೊಳ್ಳಿ ಏನ್ ಅನಿಸ್ತದ ಅಂದ್ರೆ, ವಸಿಷ್ಠ ವಿಶ್ವಾಮಿತ್ರಾದಿ ಋಷಿಗಳೇನಿದ್ದಾರಲ್ಲ ಅವ್ರು ಮಾಡಿದ್ದೇ ತಪಸ್ಸು ಅಂತ ನಮಗನಿಸ್ತದ್ರಿ. ಹಂಗಿಲ್ರಿ ಸರ. ತಪಸ್ಸನ್ನ ಕೃಷ್ಣ ಅರ್ಜುನ ಕರೆದು ಹೇಳ್ತಾನ, ನಾ ಇದಕ್ಕೂ ತಪಸ್ಸು ಅಂತೀನಪ್ಪಿ ಅಂತಾನ. ಇದಕ್ಕೂ ತಪಸ್ಸು ಅಂತ ನಾ ಅಂತೀನಿ ಅಂತ ಹೇಳ್ಯಾನ್ರಿ ಅವ ಯಾವ್ದಕ್ಕ ಅಂತ ಹೇಳ್ಯಾನ ನಾವು ತಿಳ್ಕೊಂಡ್ಬಿಟ್ರೆ ಅದನ್ನ ಮಾಡಿದ್ರೆ ಸಾಕ್ರಿ. ಪುಣ್ಯ ದೇಶದಲ್ಲಿದ್ದು ನಾವು ಮಾಡಬೇಕಾದ ಕೆಲಸ ಏನು? ತಪಸ್ಸು. ತಪಸ್ಸು ಅಂದ್ರೆ ಇಷ್ಟು ಪರಿಯಿಂದ ಗಡ್ಡ ಬಿಟ್ಟು ಮ್ಯಾಲೊಂದು ಗುಬ್ಬಿ ಗೂಡು ಕಟ್ಕೊಂಡು ಕೈಯಾಗ ಒಂದು ಜಪಮಣಿ ಹಿಡ್ಕೊಂಡು ಅಲ್ಲ, ಅದಷ್ಟೇ ತಪಸ್ಸಲ್ಲ. ತಪಸ್ಸು ಅಂದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ದೇಹದಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ 3ರಿಂದಲೂ ತಪಸ್ಸನ್ನ ಮಾಡಬಹುದು. ನೋಡ್ರಿ, ದೇಹದಿಂದ ಮಾಡುವ ತಪಸ್ಸೇನು ಅಂತ ಕೇಳಿದ್ರೆ ಮೊದಲನೆಯದ್ದು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ. ನಮ್ಮ ದೇಹದಿಂದ ಸಲ್ಲಿಸಬೇಕಾದ ತಪಸ್ಸು ದೇವ ಪೂಜಾ, ದ್ವಿಜ ಪೂಜಾ, ಗುರು ಪೂಜಾ, ಪ್ರಾಜ್ಞ ಪೂಜಾ. 4 ಮಂದಿ ಇದ್ದಾರೆ. ಕೃಷ್ಣ ಅದೆಷ್ಟು ಸರಳ ಮಾಡ್ತಾನ ನಮ್ಮ ತಪಸ್ಸು ಅಂದ್ರೆ, ನೋಡು ಮನ್ಯಾಗ ದೇವ್ರ ಪೂಜೆ ಮಾಡ್ತೀಯಲ್ಲ, ಇದ ತಪಸ್ಸು. ಇದಕ್ಕಿಂತ ನೀ ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಪ್ಪಿ. ಯಾಕಂದ್ರೆ ನಿನ್ ಕಡೆ ಆಗದೆ ಇದ್ದದನ್ನ ಮಾಡ್ಲಿಕ್ಕೆ ಹೋಗ್ಬೇಡ. ಚಂದ್ರ ಲೋಕಕ್ಕೆ ನಿಚ್ಚಣಿಕೆ ಹಾಕ್ತೀನಿ ಅಂತ ಅನ್ನೋ ಧೈರ್ಯ ಮಾಡ್ಬೇಡ. ಫಸ್ಟ್ ಫ್ಲೋರಿಗೆ ನಿಚ್ಚಣಿಕೆ ಹಾಕು, ಲ್ಯಾಡರ್ ಇಟ್ಕೋ. ಫಸ್ಟ್ ಫ್ಲೋರಿಗೆ ಚಂದ್ರ ಲೋಕಕ್ಕೆ ಲ್ಯಾಡರ್ ಇಟ್ಕೋಬೇಡದಪ್ಪಿ. ಅದಕ್ಕೆ ನಿನ್ಗೇನ್ ಕೈಲಿ ಆಗ್ತದೆ ಅದೇ ತಪಸ್ಸು. ಅಂದ್ರೆ ನಾವು ದೇವರ ಪೂಜಾ ಏನ್ ಮಾಡ್ಲಿಕ್ಕೀವಿ ಇದನ್ನ ತಪಸ್ಸು ಎಂದು ಕರೆಯುತ್ತೇವೆ. ಅದಕ್ಕ ಆಚಾರ್ಯರು ಕೃಷ್ಣಾಮೃತ ಮಹಾಣವದಲ್ಲಿ ಹೇಳುವಾಗ ಸನಾಮ ಸುಕೃತಿ ಲೋಕೆ, ಅವನಂತಹ ಪುಣ್ಯವಂತ ಇನ್ಯಾರು ಸಿಗುತ್ತಾರೋ ಲೋಕದಾಗ? ಯಾರು ಪೂಜ್ಯತೆ ಯದದೋಕ್ಷಜ, ದೇವ್ರ ಪೂಜಾ ಮಾಡ್ತಾನಲ್ಲವ. ಅದರಿಂದ ಪೂಜಾ ಒಂದು ತಪಸ್ಸು. ದೇವ ದ್ವಿಜ, ಬ್ರಾಹ್ಮಣರ ಪೂಜಾ ಮಾಡ್ರಿ. ಬ್ರಾಹ್ಮಣರ ಪೂಜಾ ಅಂದ್ರೆ ಕರ್ಕೊಂಬಂದು ತಲೆ ಮೇಲೆ ತಂಬಿ ತಗೊಂಡು ನೀರ್ ಹಾಕೋದು ಅಂತ ಅರ್ಥ ಅಲ್ಲ. ಮತ್ತ ನಮ್ಮಲ್ಲಿ ಹೆಂಗ್ ಕೆಲವ್ರು ಇರ್ತಾರ್ರಿ, ಬ್ರಾಹ್ಮಣರ ಪೂಜಾ ಮಾಡಂತ ಹೇಳ್ಯಾರ ಆಚಾರು ಅಂತ ಹೇಳಿ ಅವ್ರನ್ನ ತಂದು ಪೀಠದ ಮೇಲೆ ಕೂಡ್ಸಿ ತಂಬಿ ತಗೊಂಡು ಸುರುದು ಆಚಾರ ಪೂಜಾ ಆತು ನಡಿವಿ. ಅದ್ರ ಏನ್ ಮಾಡ್ಬೇಕು ಆಚಾರ? ಇಲ್ಲೆಲ್ಲರ ಆಲೂರ ಆಚಾರ ಪೂಜಾ ಆತ್ ನಡ್ರಿ ಅಂದ್ರೆ ಏನ್ ಮಾಡ್ಬೇಕು ಆಚಾರ ಎಲ್ಲರ? ಅದಕ್ಕೆ ಬ್ರಾಹ್ಮಣ ಪೂಜಾ ಅಂದ್ರೆ ಅವನಿಗೆ ಏನು ಬೇಕೋ ಅದನ್ನ ಮಾಡಿಕೊಡುವುದು ಯೋಗ್ಯವಾದಂತೆ. ಆಮೇಲೆ ಗುರು ಪೂಜಾ, ಗುರುಗಳ ಸೇವಾ, ಇದು ಕೂಡ ತಪಸ್ಸು ಅಂತ ಕರೆಸಿಕೊಳ್ತದೆ. ಇವರಲ್ಲದೆ ಇರುವ ಬೇರೆ ಜ್ಞಾನಿಗಳು ಅವರೇ ನಮ್ಮ ಗುರುಗಳಲ್ರಿ, ಅವರೇ ನಮ್ಮ ಸಂಬಂಧ ಇಲ್ಲ ಅನ್ನಬಾರದು. ಲೋಕದಲ್ಲಿ ಗುರು ಅತಿರಿಕ್ತರಾದ ಯಾರೇ ಜ್ಞಾನಿಗಳಿದ್ರು ಅವರಿಗೆ ನಮಸ್ಕಾರ ಮಾಡ್ರಿ, ಅವರಿಗೆ ದಾನ ಕೊಡ್ರಿ, ಅವರ ಸೇವಾ ಮಾಡ್ರಿ. ಇದೆಲ್ಲವೂ ಕೂಡ ತಪಸ್ಸು ಅಂತ ಕರೆಸಿಕೊಳ್ತದೆ. ದೇವರೇನ್ ಮಾಡಿದ? ಕೃಷ್ಣ ಏನ್ ಮಾಡಿದ? ಅವ ಸ್ವಲ್ಪ ಶಾಣೆ ಅಂತ ಅನಿಸ್ತದೆ ನಮ್ಗಿಂತ. ಸ್ವಲ್ಪ ಅಂತ ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿನೇ ದಡ್ಡಿದ್ದೀವಿ. ಅದಕ್ಕೆ ನಾವು ಮಾಡೋ ರೂಟೀನ್ ಅನ್ನೇ ತಪಸ್ ಮಾಡಿಟ್ಬಿಟ್ಟವ. ದೇವ್ರೇನ್ ಮಾಡ್ಬಿಟ್ಟ? ತಪಸ್ಸು ಅಂದ್ರೆ ಎಲ್ಲೋ ಹೊರಗೆ ಹೋಗ್ಬೇಡ, ನೀ ಮಾಡೋ ರೂಟೀನೇ ತಪಸ್ಸು ಆಗ್ಬಿಟ್ರೆ ಏನ್ ಮಾಡ್ತಿ? ದೇವ್ರ ಪೂಜಾ ಮಾಡ್ತಿ, ಗುರುಗಳ ಸೇವಾ ಮಾಡ್ತಿ, ಜ್ಞಾನಿಗಳ ಸೇವಾ ಮಾಡ್ತಿ, ಈಗ ಮತ್ತೇನ್ ಬ್ರಾಹ್ಮಣರ ಪೂಜೆ, ಇದೇ ತಪಸ್ಸು. ಮುಗಿಯಿತು ಕೆಲಸ. ಎಷ್ಟು ಸರಳ ಮಾಡಿಕೊಟ್ಟ ನೋಡ್ಕೊಳ್ರಿ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ
ಶೌಚಂ. ಶೌಚಂ ಅಂದ್ರ ಶುದ್ಧಿ, ಚಂದಾಗಿ ಸ್ನಾನವನ್ನ ಮಾಡಿ. ಚಂದಾಗಿ ಸ್ನಾನ ಮಾಡಿ ಅಂದ್ರೆ ಅರ್ಥ ಏನು? ಎಷ್ಟು ಸ್ನಾನ ಮಾಡ್ಬೇಕು ಆಚಾರ? 2 ಬಕೆಟು 4 ಬಕೆಟು? ಚಂದ ಸ್ನಾನ ಮಾಡೋದ್ರ ಅರ್ಥ ಏನು ಅಂತಂದ್ರೆ, ಎಷ್ಟು ಮಾಡುವುದರಿಂದ ದೇಹ ಶುದ್ಧವೆನಿಸಿಕೊಳ್ಳುತ್ತದೋ ಅಷ್ಟು ಮಾಡಿದ್ರೆ ಸಾಕು. ಎಷ್ಟು ಮಾಡುವುದರಿಂದ ದೇಹ ಶುದ್ಧವೆನಿಸ್ತದ? 1 ಬಕೆಟು 2 ಬಕೆಟು ಸ್ನಾನ ಮಾಡಿದ್ರೆ ದೇಹ ಶುದ್ಧವಾಗ್ತದೆ, ಸಾಕು. ಸ್ನಾನ ಮಾಡೋದೇನು? ಮಲ ಅಪಕರ್ಷಣಕ್ಕೆ, ದೇಹದಲ್ಲಿರುವಂತಹ ಮಲ ಅಪಕರ್ಷಣಕ್ಕಾಗಿ ಸ್ನಾನ ಮಾಡೋದು. ಅಷ್ಟಕ್ಕೆ ಮಾಡಿದ್ರೆ ಸಾಕು. ಇದು ಹೊರಗಿನ ಶೌಚ. ಒಳಗಿನ ಶೌಚ ಯಾವುದು ಅಂದ್ರೆ ಮನಃಪೂತಂ ಸಮಾಚರಿ. ನನ್ನ ಮನಸ್ಸಿಗೆ ಇಲ್ಲಿ ನಾನು ಕುಳಿತುಕೊಂಡು ಪೂಜಾ ಮಾಡಿದ್ರೆ, ಸಂಧ್ಯಾವಂದನೆ ಮಾಡಿದ್ರೆ ಸಮಾಧಾನ ಅನಿಸ್ತದೆ ಅಂದ್ರೆ ಅಲ್ಲೇ ಕೂತ್ ಮಾಡಿ. ಮನಸ್ಸು ಪ್ರಧಾನ. ಮನಃಪರಂ ಕಾರಣ ಮಾಮನಂತಿ. ಮನಸ್ಸು ಪ್ರಧಾನವೇ ಹೊರತಾಗಿ ಉಳಿದದ್ದಲ್ಲ. ಅಂದ ಮೇಲೆ ನೀ ಏನ್ ಮಾಡ್ಬೇಕು? ಮನಃಪೂತಂ, ಮನಸ್ಸಿಗೆ ಪ್ರಸನ್ನವಾಗ್ತದೆ. ಎಲ್ಲಿ ನೋಡ್ರಿ, ನಿಮಗೆ ಪೂರ್ಣ ಅಟ್ಟದ ಮೇಲೆ ಕುತ್ಕೊಂಡು ಸಂಧ್ಯಾವಂದನೆ ಮಾಡಿದ್ರೆ ಮನಸ್ಸು ಪ್ರಸನ್ನ ಅಂದ್ರೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ರಿ. ಬಹಳ ಎಲ್ಲಿ ಕುತ್ಕೊಂಡು ಅದ ವಿಚಾರ ಬರ್ತಿರ್ತಾವ ನೋಡ್ರಿ, ಅಲ್ಲಿ ಕೊಡ್ಬೇಡ್ರಿ, ಬಿಡ್ರಿ, ಅದನ್ನ ತೆಗಿರಿ, ಹೊರಗೆ ಬರ್ರಿ. ಶೌಚಂ. ಇನ್ನ ಆರ್ಜವಂ, ಪ್ರಾಮಾಣಿಕವಾಗಿ ಸರಳವಾಗಿ ಬದುಕೋದನ್ನ ಅಭ್ಯಾಸ ಮಾಡಿಕೊಳ್ಳ್ರಿ. ಇದು ತಪಸ್ಸು ಅಂತ ಹೇಳ್ಯಾನ್ರಿ ದೇವರು. ನೀವು ಸರಳವಾಗಿ ಬದುಕಿದರೆ, ಪ್ರಾಮಾಣಿಕರಾಗಿ ಬದುಕಿದರೆ ಅದು ದೊಡ್ಡ ತಪಸ್ಸು ದೇವರ ದೃಷ್ಟಿಯಲ್ಲಿ. ಒಳಗೆ ಹೆಂಗಿದ್ದೀರೋ ಹೊರಗೂ ಹಂಗೆ ಇರ್ರಿ, ಹೊರಗೆ ಹೆಂಗಿದ್ದೀರೋ ಒಳಗೂ ಹಂಗೆ ಇರ್ರಿ. ಒಳಗೊಂದು ಹೊರಗೊಂದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದ. ಏನು ಅಂತಂದ್ರ, ಏನ್ ಪ್ರಸಂಗ ಬರ್ತದ ಅಂದ್ರ, ಎಲ್ಲಾ ತೀರ್ಥ ಸ್ನಾನ ಮಿಗಿಲೋ ಪ್ರಾಮಾಣಿಕವಾಗಿ ಸರಳವಾಗಿರೋದು ಮಿಗಿಲೋ ಅಂತ ಕೇಳಿದ್ರೆ, ಪ್ರಾಮಾಣಿಕನಾಗಿ ಸರಳವಾಗಿರೋದು ಮಿಗಿಲೋ, ಎಲ್ಲಾ ತೀರ್ಥ ಸ್ನಾನ ಮಿಗಿಲಲ್ಲ ಅಂತ ಹೇಳ್ತಾರ ವೇದವ್ಯಾಸ ದೇವರು. ಅಷ್ಟು ಸರಳ ಚಲೋ ಅದರಿ. ಅದಕ್ಕೆ ಅದನ್ನ ಮಾಡ್ರಿ. ಇನ್ನು ಮುಂದ ಬ್ರಹ್ಮಚರ್ಯಂ, ದೇಹವನ್ನ ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ನಾವೆಲ್ಲ ಬ್ರಹ್ಮಚರ್ಯ ಅಂತ ಅಂದ್ಕೊಳ್ಳಿ, ಬ್ರಹ್ಮಚರ್ಯ ಕೂತ್ಕೊಳ್ಳೋದು ಅಂತ ಇಟ್ಕೊಂಡಿರ್ತೀವಿ. ಶ್ರೀಮದ್ ಆಚಾರ್ಯ ಬ್ರಹ್ಮಚರ್ಯ ಶಬ್ದಕ್ಕೆ ಆ ಅರ್ಥ ಒಪ್ಪಲ್ಲ. ಏನ್ ಅರ್ಥ ಹೇಳ್ತಾರ? ಎಲ್ಲಾ ಇಂದ್ರಿಯಗಳನ್ನು ಭಗವಂತನಿಗಾಗಿ ವಿನಿಯೋಗಿಸುವುದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ. ಸರ್ವೇಷಾಂ ಇಂದ್ರಿಯಾಣಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ. ಎಲ್ಲಾ ಇಂದ್ರಿಯಗಳನ್ನು ಭಗವಂತನ ಕೆಲಸಕ್ಕಾಗಿ ವಿನಿಯೋಗಿಸಲಿ. ಕಿವಿಗಳನ್ನ ಶಾಸ್ತ್ರ ಕೇಳಲಿಕ್ಕೆ, ಕಣ್ಣನ್ನ ಭಗವಂತನ ಪ್ರತಿಮಾ ನೋಡ್ಲಿಕ್ಕೆ, ಮೂಗನ್ನ ಭಗವಂತನ ನಿರ್ಮಾಲ್ಯವನ್ನ ಗ್ರಹಣಿಸ್ಲಿಕ್ಕೆ, ನಾಲಿಗೆಯನ್ನ ಭಗವಂತನ ನೈವೇದ್ಯ ತಗೊಳ್ಳಿಕ್ಕೆ, ಹೊಟ್ಟೆ ಭಗವಂತನ ಅನ್ನದಿಂದ ನೈವೇದ್ಯದ ಅನ್ನದಿಂದ ತುಂಬಿರ್ಲಿಕ್ಕೆ, ಇದಕ್ಕೆ ಉಪಯೋಗಿಸಿದ್ರೆ ಬ್ರಹ್ಮಚರ್ಯ ಅಂತ ಕರೀತಾರ. ಹಿಂಗೆ ಹೇಳ. ಅದಾದ ಮೇಲೆ ಅಹಿಂಸಾ, ದೇಹದಿಂದ ಯಾರಿಗೂ ಹಿಂಸೆ ಮಾಡಬೇಡ್ರಿ, ಹೊಡಿ ಬಡಿಯೋ ಕೆಲಸ ಮಾಡಬೇಡ್ರಿ. ಅದು ನಿಮ್ದಲ್ಲ. ವಿಶೇಷವಾಗಿ ಬ್ರಾಹ್ಮಣರಂತರೂ ಹೊಡಿಯೋ ಬಡಿಯೋ ಕೆಲಸ ಮಾಡಲೇಬಾರದು. ಅದು ಕ್ಷತ್ರಿಯರಿಗೆ ಕೊಟ್ಟಾರ, ಅವ್ರು ಮಾಡ್ಲಿ. ಅವ್ರಿಗೆ ಅದಕ್ಕೆ ಹುಚ್ಚಾನ್ ದೇವರು, ಅವ್ರು ಅದೇ ಮಾಡಬೇಕು, ನಾವು ಮಾಡಬಾರ್ದ ಕೆಲಸ. ಇನ್ನ ಇದಿಷ್ಟು ಏನ್ ಕರೆದಾರ? ಶರೀರದಿಂದ ಮಾಡುವ ತಪಸ್ಸು ಅಂತ ಕರೆದಾರ. ಇದರ ಮುಂದ ಮಾತಿನಿಂದ ಮಾಡುವ ತಪಸ್ಸದ ಅಂತ ನೋಡ್ರಿ. ಏನ್ ಮಾಡ್ಬೇಕು? ಅನುದ್ವೇಗಕರಂ ವಾಕ್ಯಂ. ನಾವು ಮಾತಾಡಿದ್ರೆ ಇನ್ನೊಬ್ಬರಿಗೆ ಉದ್ವೇಗ ಆಗ್ಬಾರ್ದ್ರಿ. ಇನ್ನೊಬ್ಬರನ್ನ ಸಿಟ್ಟಿಗಳಿಸೋದು, ಇನ್ನೊಬ್ಬರಿಗೆ ತ್ರಾಸಗೊಳಿಸೋದು ಅಂತಹ ಮಾತಾಡಬಾರ್ದ್ರಿ. ಯಾರಿಗಿದು? ಯಾರಿದು ಮಾಡೋದು? ಸಮಾಜದಲ್ಲಿ ಸಹಜವಾಗಿ ಬದುಕುವಂಥವರು. ಅವರಿಗೆಲ್ಲಾರಿಗೂ ಏನ್ ನಿಯಮದ ಅಂದ್ರೆ, ಇನ್ನೊಬ್ಬರಿಗೆ ಉದ್ವೇಗ ಆಗುವಂತ ಮಾತಾಡ್ಬೇಡ್ರಿ. ಈಗ ಹಿಂಗ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಗುರುಗಳ ಪಾಠ ಹೇಳಿಕ್ ಬರುದಿಲ್ರಿ. ಯಾಕಂದ್ರೆ ವಿದ್ಯಾಪೀಠಗಳಲ್ಲಿ ಗುರುಗಳು ಶಿಷ್ಯಗೆ ಬಡದು ಬೈದ ಹೇಳ್ಬೇಕಾಗ್ತದ. ಯಾಕಂದ್ರೆ ಅಂತಹ ಚಲೋ ಶಿಷ್ಯರು ಇರ್ತಾರೆ. ನಮ್ಮಂಥವ್ರು ಅಂತಹ ಚಲೋ ಶಿಷ್ಯರು ಇರ್ತಾರೆ. ನಾವು ಬರಪಟ್ಟಿಗೆ ಬಗ್ಗೋರಲ್ಲ ನಾವೆಲ್ಲ. 2-3 ಪೆಟ್ಟು ಬಿದ್ದಾಗ ಬಗ್ಗೋರು ನಾವು. ಅಂತಹದ್ದು ಅಪಿ ಅಪಣ್ಣ ಅಂದ್ರೆ ಕೂತಿರ್ತಾನ ಅಲ್ಲೇ. ಅದಕ್ಕೆ ಅವಾಗ ಬೈಯೋದು ಹೊಡಿಯೋದು ಮಾಡ್ಬೇಕಾಗ್ತದ. ಆ ಜಾಗ ಬಿಟ್ಟು, ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಗುರು ಶಿಷ್ಯನಿಗೆ ಹೊಡಿಬಹುದು, ಬೈಬಹುದು, ನ ಅಂಗಹಾನಿ ಸ್ಯಾತ್. ಹೊಡಿಯೋ ಬಡಿಯೋದ್ರಿಂದ ಕೈಕಾಲು ಹೊರಿಬಾರ್ದು, ಅಷ್ಟಾಗಬಾರ್ದು, ಅಂಥದ್ದು ಮಾಡಬಾರ್ದು. 2 ಏಟ್ ಹಾಕಿ ಬೈದು ಹೇಳಿ ಮಾಡಬೇಕು. ಅದಕ್ಕೆ ಅಲ್ಲಿ ಬಿಟ್ಟು ಅನ್ಯತ್ರ ನಾವು ಸಮಾಜದಲ್ಲಿ ಹೆಂಗಿರಬೇಕು ಅಂದ್ರೆ, ಅನುದ್ವೇಗಕರಂ ವಾಕ್ಯಂ. ಉದ್ವೇಗ ಮಾಡಬಾರ್ದು, ಟೆನ್ಷನ್ ಮಾಡೋ ಹಂಗೆ ಮಾತಾಡಬಾರ್ದು. ಏನ್ ಮಾತಾಡ್ತಾನ್ರಿ ಮನುಷ್ಯ, ಎಲ್ರ ತಲೆ ಕೆಟ್ಟ ಹೋಗ್ಬಿಟ್ಟದ್ರಿ ಅಂತ ಹಂಗ ಅನ್ಸ್ಬಾರ್ದು ನಮ್ಮ ಕಡೆಯಿಂದ. ಇನ್ನ ಸತ್ಯವಾಗಿರೋ ಮಾತಾಡು, ಪ್ರಿಯವಾಗಿರೋ ಮಾತಾಡು, ಹಿತವಾಗಿರೋ ಮಾತಾಡು. ಪ್ರಿಯವಾಗಬೇಕು, ಹಿತವಾಗಬೇಕು ಅಂದ್ರೆ ಅರ್ಥ ಎರಡೂ ಒಂದಲ್ಲೇನು ಅಂದ್ರೆ, ಕೇಳುವ ಕಾಲಕ್ಕೆ ಪ್ರಿಯವಾಗಿರಬೇಕು, ಕಾಲಾಂತರದಲ್ಲಿ ಹಿತವಾಗಿರ್ಬೇಕು. ಅದಕ್ಕೆ ಪ್ರಿಯ ಹಿತ ಅಂತ ಕರೀತಾರೆ. ನಾವಾಡೋ ಮಾತು ಸತ್ಯವಾಗಿರ್ಲಿ, ಕೇಳುವಾಗ ಪ್ರಿಯವಾಗಿರ್ಲಿ, ಕಾಲಾಂತರದಲ್ಲಿ ಹಿತವಾಗಿರ್ಲಿ, ಉದ್ವೇಗಕ್ಕೆ ಒಳ ಮಾಡಬೇಡ್ರಿ. ಇನ್ನ ಮತ್ತೆ ಸ್ವಾಧ್ಯಾಯಾಭ್ಯಸನಂ ಚೈವ. ನೋಡ್ರಿ, ಪಾಠ ಮತ್ತು ಪ್ರವಚನಗಳು ದೊಡ್ಡ ತಪಸ್ಸು ಅಂತ ಹೇಳ್ತಾನೆ ಕೃಷ್ಣ. ದೊಡ್ಡ ತಪಸ್ಸು ದೇವರ ದೃಷ್ಟಿಯಲ್ಲಿ. ಸ್ವಾಧ್ಯಾಯಾಭ್ಯಾಸಗಳು, ತಾವೇ ಓದ್ಕೊಳ್ಳೋದು, ಇನ್ನೊಬ್ಬರಿಗೆ ಪಾಠ ಹೇಳೋದು, ಇನ್ನೊಬ್ಬರು ಪಾಠ ಕೇಳ್ಕೊಳ್ಳೋದು, ಎರಡೂ ಕೂಡ ಏನಾಗಿರೋದು? ತಪಸ್ಸಾಗಿದೆ. ಇದು ಮಾತಿನಿಂದ ಮಾಡುವುದು.
ಇನ್ನು ಮನಸ್ಸಿನಿಂದ ಮಾಡುವ ತಪಸ್ಸೇನು ಅಂದ್ರೆ ಮನಃಪ್ರಸಾದ, ಪ್ರಸನ್ನವಾದ ಮನಸ್ಸು, ಶಾಂತ ಮನಸ್ಸು ಇಟ್ಕೊಂಡ್ರು ಅದು ಕೂಡ ತಪಸ್ಸು. ಸೌಮ್ಯತ್ವಂ, ನಿನ್ನ ಮನಸ್ಸು ಹೆಂಗಿರಬೇಕು? ಸೌಮ್ಯ ಇರಬೇಕು, ಕ್ರೂರವಾಗಿರಬಾರದು. ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋ ಕಾಲಕ್ಕೆ ಕ್ರೂರ ವಿಚಾರ ಮಾಡಬಾರದು. ಆಮೇಲೆ ಮನನ ಮಾಡ್ತಾ ಇರು, ಸದಾ ಮನನ ಮಾಡ್ತಿರು, ಕಣ್ಣು ಮುಚ್ಚಿದಾಗ ಕೂತ್ಕೊಂಡು. ಯಾರ ನಿನ್ನ ಮಾತು ಕೇಳಲಿಕ್ಕೆ ಕೂತ್ರ ಅವ್ರಿಗೆ ಮಾತು ಹೇಳು. ಯಾರು ನಿನ್ ಮಾತು ಕೇಳೋರಿಲ್ಲ ಅಂತ ಅನಿಸಿದಾಗ ಸಹಜವಾಗಿ ನಮ್ಮ ಸ್ಥಿತಿ ಇದೇ ಇರ್ತದೆ ಅಂತ ಇಟ್ಕೊಳ್ರಿ. ಯಾರು ನಮ್ಮ ಮಾತು ಏನ್ ಕೇಳ್ತಿರಂಗಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಮನನ ಮಾಡಬೇಕು, ಎಲ್ಲ ಮನನ ಮಾಡಬೇಕು. ಏನೇನ್ ಕೇಳಿದೆ ಇವತ್ತು ಬೆಳಗಿನಿಂದ, ಏನೇನ್ ವಿಚಾರ ಮಾಡಿದೆ, ಶಾಸ್ತ್ರದ ಬಗ್ಗೆ ಏನು, ಸಮಾಜದ ಬಗ್ಗೆ ಏನು, ನನ್ನ ಬಗ್ಗೆ ಏನು ಅಂತ ಎಲ್ಲ ಆಲೋಚನೆ ಮಾಡ್ಬೇಕು. ಅದು ಮನನ ಮಾಡಬೇಕು. ಅದಾದ ಮೇಲೆ ಇನ್ನ ಆತ್ಮವಿನಿಗ್ರಹ, ಆತ್ಮವಿನಿಗ್ರಹ, ಮನಃಪ್ರಸಾದ, ಆತ್ಮನ ನಿಗ್ರಹವನ್ನ ಮಾಡಿಕೊಳ್ಬೇಕು. ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡಬೇಕು. ಭಾವ ಸಂಶುದ್ಧಿ ಅಂದ್ರೆ ಶುದ್ಧ ವಿಚಾರಗಳಿರ್ಲಿ, ಭಾವ ಸಂಶುದ್ಧಿ ಶುದ್ಧ ವಿಚಾರಗಳಿರ್ಲಿ. ಇದು ಮನಸ್ಸಿನಿಂದ ಮಾಡುವಂತಹ ತಪಸ್ಸು. ನಿನ್ನ ಮನಸ್ಸು ಪ್ರಸನ್ನವಾಗಿರ್ಲಿ, ಸೌಮ್ಯವಾಗಿರ್ಲಿ, ಮನನ ಮಾಡ್ತಾ ಇರ್ಲಿ, ನಿಗೃಹೀತವಾದ ಮನಸ್ಸಿರ್ಲಿ, ವಿಚಾರಗಳು ಶುದ್ಧವಾಗಿ ಬರ್ತಕ್ಕಂತಹದ್ದಾಗ್ಲಿ, ಇದನ್ನ ಮಾನಸಿಕವಾದ ತಪಸ್ಸು ಅಂತ ಕರೀತಾರೆ. ನೋಡಿ, ಇಷ್ಟೇ. ಇದು ದೇಹದಿಂದ ಮಾತಿನಿಂದ ಮಾಡಬಹುದಾದ, ಮನಸ್ಸಿನಿಂದ ಮಾಡಬಹುದಾದ ತಪಸ್ಸು. ಇದು ಎಲ್ಲವೂ ನಾವು ನಿತ್ಯದಲ್ಲಿ ಮಾಡೇ ಮಾಡ್ತೀವಿ. ಅದಕ್ಕೆ ದೇವರು ಏನ್ ಮಾಡಿದ? ನಿತ್ಯ ನೀವು ಮಾಡುವುದನ್ನೇ ತಪಸ್ಸು ಎಂಬುದಾಗಿ ಪರಿವರ್ತನೆ ಮಾಡಿ. ಸರಿ ಆಯ್ತಾ? ಈಗ ತಗೊಳ್ರಿ, ಮಂತ್ರ ತಗೊಳ್ರಿ. ತಪಶ್ರದ್ಧೆ. ಹಾ, ಅದಕ್ಕೆ ಅಭ್ಯುಪವಸಂತೆ ಅರಣ್ಯೆ ಶಾಂತಾಹ. ಶಾಂತಾಹ ಅನ್ನೋ ಶಬ್ದಕ್ಕೆ ಭಗವದ್ಭಕ್ತಿ ಉಳ್ಳಂಥವರು ಅಂತೂ ಅರ್ಥ. ವಿದ್ವಾಂಸಃ ಜ್ಞಾನಿಗಳು. ಭೈಕ್ಷಚರ್ಯಾಂಚರಂತಹ ಅಂದ್ರೆ ದೇಹ ಧಾರಣೆಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಭೈಕ್ಷಚರ್ಯಾಂಚರಂತಹ ಅಂತ ಅನ್ನೋ ಶಬ್ದಕ್ಕೆ ಭಿಕ್ಷಾಟನೆ. ಭಿಕ್ಷಾಟನೆ ಯಾರಿಗದ? ಸನ್ಯಾಸಿಗಳು ಅಥವಾ ಬ್ರಹ್ಮಚಾರಿಗಳು, ಇವರಿಬ್ರು ಭಿಕ್ಷಾಟನೆ ಮಾಡಬೇಕು ಅಂತದ. ಉಳಿದವ್ರು ಭಿಕ್ಷಾಟನೆ ಮಾಡ್ಲಿಕ್ಕೆ ಹೇಳಿಲ್ಲ. ಗೃಹಸ್ಥರಿಗಾಗ್ಲಿ ವಾನಪ್ರಸ್ಥರಿಗಾಗ್ಲಿ ಭಿಕ್ಷಾಟನೆ ಹೇಳಿಲ್ಲ. ಆದರೂ ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡ್ತಾ ಸಾಧನೆ ಮಾಡ್ತಾ ಇರುವಾಗ ಪೂರ್ಣ ವಿರಕ್ತರಾದವರು ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು ಕೇಳಿಕೊಂಡು ಬರಬೇಕು ಅಂತ ರಾಯರು ಬರೀತಾರೆ, ವ್ಯಾಖ್ಯಾನ ಮಾಡ್ತಾರೆ. ಇಂಥವರು ಸೂರ್ಯದ್ವಾರೇಣ, ನೋಡ್ರಿ ಇದೆಲ್ಲ ಶ್ರದ್ಧಾಭಕ್ತಿಯಿಂದ ತಪಸ್ಸು ಎಲ್ಲ ಮಾಡಿಕೊಂಡಿದ್ದವರು ಜ್ಞಾನವನ್ನ ಪಡೆದು ಸೂರ್ಯದ್ವಾರೇಣ, ಸೂರ್ಯನ ಮೂಲಕವಾಗಿ, ಮೊನ್ನೆ ಪ್ರಶ್ನೆ ಹೇಳುವಾಗ ಹೇಳೀನಿ, ಸೂರ್ಯನಲ್ಲಿ ಪ್ರಾರಬ್ಧ ಕರ್ಮವನ್ನು ತೀರಿಸಿಕೊಂಡು ಹೋಗ್ತಾರಂತ. ಸೂರ್ಯದ್ವಾರೇಣ, ಸೂರ್ಯನ ಮುಖಾಂತರ ತೇ ಅವರು ವಿರಜಾಹ ದೋಷರಹಿತರಾಗಿ ಪ್ರಯಾಂತಿ ಹೊಂದುತ್ತಾರೆ. ಎಲ್ಲಿ ಹೋಗ್ತಾರೆ ಅವರು ಅಂದ್ರೆ ಯತ್ರ ಅಮೃತಃ ಸಹ ಪುರುಷಃ, ಎಲ್ಲಿ ಮೋಕ್ಷಪ್ರದನಾದ ನಾಶರಹಿತನಾದ ಪರಮಾತ್ಮನಿದ್ದಾನೋ ಅವನ ಕಡೆಗೆ ಹೋಗ್ತಾರೆ. ಅಂದ್ರೆ ಏನಾಯ್ತು? ಕರ್ಮವು ಜ್ಞಾನದ್ವಾರ ನಮಗೆ ಮೋಕ್ಷವನ್ನ ಕೊಡಿಸ್ತದೆ ಅಂತ ತಾತ್ಪರ್ಯ ಹೇಳಿದಂತಾಯ್ತು. ಇನ್ನು 12ನೇ ಮಂತ್ರ, ವೈರಾಗ್ಯ ಸಂಪಾದನೆ ಮಾಡಿಕೊಂಡು ಗುರುಗಳ ಕಡೆಗೆ ಹೋಗ್ಬೇಕಂತೆ ಪಾಠಕ್ಕೆ. ನೀವು ಪಾಠಕ್ಕೆ ಗುರುಗಳ ಕಡೆ ಹೋಗೋ ಕಾಲಕ್ಕನ ವೈರಾಗ್ಯ ಬಂದಿರಬೇಕ್ರಿ. ಗುರುಗಳ ಪಾಠ ಕೇಳಿ ವೈರಾಗ್ಯ ಬರಬಾರದು. ಅಂದ್ರೆ ಪಾಠದ ಮೇಲೆ ಅಲ್ವಂತ. ಕೆಲವರಿಗೆ ಆಲೋರಾಚಾರ, ಕೆಲವರಿಗೆ ಗುರುಗಳ ಪಾಠ ಕೇಳಿದ್ಮೇಲೆ ಪಾಠದ ಮೇಲೆ ವೈರಾಗ್ಯ ಬಂದ್ಬಿಡ್ತದ. ಓಹೋ, ಜಗತ್ನೊಳಗೆ ಎಲ್ಲಾ ಕಡೆ ವೈರಾಗ್ಯ ತಾಳಬೇಕು ಅಂತ ಕೇಳ್ತಿದ್ದೆ, ಗುರುಗಳ ಪಾಠದಲ್ಲೂ ವೈರಾಗ್ಯ ತಾಳಬೇಕು ಅದಲ್ರಿ ಹೇಳಿದ್ದು. ಅದಕ್ಕೆ ಜಗತ್ನೊಳಗೆ ಮೊದಲೇ ವೈರಾಗ್ಯವನ್ನ ತಾಳಿಕೊಂಡು ಆಮೇಲೆ ಗುರುಗಳ ಕಡೆಗೆ ಪಾಠಕ್ಕೆ ಹೋಗ್ರಿ ಅಂತ ತಿಳಿಸಿಕೊಟ್ಟಾರ. ಸರಿ ಆಯ್ತಾ? 12ನೇ ಮಂತ್ರ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್. ಬ್ರಾಹ್ಮಣನಾದವನು, ಬ್ರಾಹ್ಮಣ ಅಂದ್ರೆ ಭಗವಂತನನ್ನ ತಿಳಿಯುವ, ಭಗವಂತನನ್ನ ಹೊಂದುವ ಇಚ್ಛೆಯುಳ್ಳಂತವನು ಅಂತ ಅರ್ಥ. ಅದಕ್ಕೆ ಇಲ್ಲಿ ಬ್ರಾಹ್ಮಣ ಶಬ್ದಕ್ಕೆ ನಾವು ಬ್ರಾಹ್ಮಣರು ಅಂತ ಒಂದು ಅರ್ಥ ಇದ್ರು, ಬ್ರಹ್ಮ ಅಣತಿ, ಭಗವಂತನ ಪ್ರಾಪ್ತಿ, ಭಗವಂತನ ಜ್ಞಾನ ಯಾರು ಮಾಡ್ಕೋಬೇಕು ಅಂತ ಇಚ್ಛಾ ಇಟ್ಟುಕೊಂಡಾರೋ ಅವರೆಲ್ಲರೂ ಬ್ರಾಹ್ಮಣರೇ. ಆಯ್ತಾ? ಬ್ರಾಹ್ಮಣ. ಕರ್ಮಚಿತಾನ್ ಲೋಕಾನ್ ಪರೀಕ್ಷಾ, ಕರ್ಮದಿಂದ ಸಂಪಾದನೆ ಮಾಡಿದ ಲೋಕಗಳನ್ನ ಕಂಡು. ಏನ್ರಿ ಹಂಗಂದ್ರ ಕರ್ಮದಿಂದ ಸಂಪಾದನೆ ಮಾಡಿದ ಲೋಕಗಳನ್ನು ಕಂಡು ಅಂದ್ರೆ, ನಾ ಕರ್ಮ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಲೋಕ ಪಡೆದಿರ್ತೀನಿ, ಪುಣ್ಯ ಮುಗೀತು ಅಂದ್ರೆ ಲೋಕ ಮುಗೀತು ನಮ್ಮ ಕಾರ್ಯಕ್ರಮ. ಓ, ಇವೆಲ್ಲ ಕರ್ಮದಿಂದ ಸಂಪಾದನೆ ಮಾಡುವಂತಹ ಲೋಕಗಳು. ಯಾವಾಗ ಕರ್ಮ ಮುಗೀತೋ, ಪುಣ್ಯ ಮುಗೀತೋ, ಆವಾಗ ಲೋಕ ಮುಗೀತು. ಅದಕ್ಕೆ ಕರ್ಮಚಿತ, ಅಚಿತ ಅಂದ್ರೆ ಸಂಪಾದಿತ ಅಂತ ಅರ್ಥ. ಬರೆದಿಟ್ಕೊಂಡಿರ್ರಿ. ಕರ್ಮಚಿತಾನ್, ಕರ್ಮದಿಂದ ಸಂಪಾದನೆ ಮಾಡಲ್ಪಟ್ಟ ಲೋಕಗಳನ್ನು ಪರೀಕ್ಷಾ ಮಾಡಿ ಅಂದ್ರೆ ನೋಡಿ ಅಂತ ಅರ್ಥ.
ನಿರ್ವೇದಮಾಯಾತ್. ನಿರ್ವೇದ ಅಂದ್ರೆ ವೈರಾಗ್ಯ. ನಿರ್ವೇದ ಶಬ್ದದ ಅರ್ಥ ಏನು? ವೈರಾಗ್ಯ. ವೈರಾಗ್ಯವನ್ನು ಹೊಂದಬೇಕು. ಓಹೋ, ಈ ಲೋಕಗಳೆಲ್ಲ ಇವೇನು ಶಾಶ್ವತ ಅಲ್ಲ, ಏನಲ್ಲ. ನಾ ಇರೋ ಭೂಲೋಕವಾಗಿರಬಹುದು ಅಥವಾ ಸ್ವರ್ಗಲೋಕವಾಗಿರಬಹುದು, ಇದು ಯಾವುದು ಶಾಶ್ವತ ಲೋಕಗಳಲ್ಲ. ಅದರಿಂದ ನಾಸ್ತಿ ಅಕೃತಃ ಕೃತೇನ. ಇಲ್ಲಿ ಮತ್ತ ಆ ಶಬ್ದ ಹೆಂಗ್ ಬಿಡಿಸ್ಬೇಕು? ನಾಸ್ತಿ ಅಕೃತಃ ಕೃತೇನ ಅನ್ನುವಲ್ಲಿ ನಾಸ್ತಿ ಪ್ಲಸ್ ಅಕೃತಃ ಕೃತೇನ ಅಂತ ಬಿಡಿಸ್ಬೇಕು. ಅಲ್ಲಿ ಕೃತೇನ ಅಂದ್ರೆ ಕರ್ಮಣ ಅಂತ ಅರ್ಥ ಬರ್ಕೋಬೇಕು. ಅಕೃತಃ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಬರ್ಕೋಬೇಕು. ಅಕೃತ ಮೋಕ್ಷವು ಕರ್ಮಣ, ನಾವು ಮಾಡುವ ಕರ್ಮಗಳಿಂದ ಮೋಕ್ಷ ಸಿಗಂಗಿಲ್ಲ. ಅಂದ ಮೇಲೆ ಕರ್ಮದಿಂದ ಸಂಪಾದನೆ ಮಾಡಿದ ಲೋಕಗಳು ಶಾಶ್ವತ ಅಲ್ಲ. ಯಾವ ಶಾಶ್ವತ ಲೋಕ ಅದ ಅದು ಕರ್ಮದಿಂದ ಸಿಗಂಗಿಲ್ಲ. ಹಿಂಗರ್ಥ ಗೊತ್ತಾಯ್ತಿರಿ ಹೇಳಿದ್ದೇನೆ ಅಂತೇಳಿ ಬರ್ಕೊಂಡಿಟ್ಕೊಳ್ರಿ. ಕರ್ಮದಿಂದ ಸಂಪಾದಿಸಿದ ಲೋಕಗಳು ಶಾಶ್ವತವಲ್ಲ. ಎರಡನೇ ಸಾಲು, ಶಾಶ್ವತ ಲೋಕವು ಕರ್ಮದಿಂದ ಸಂಪಾದಿಸಲು ಬರುವುದಿಲ್ಲ. ಅಂದ್ರೆ ಇಷ್ಟು ವಿಪರ್ಯಾಸದ ಶಾಶ್ವತ ಲೋಕಗಳು ಕರ್ಮದಿಂದ ಸಿಗಂಗಿಲ್ಲ, ಕರ್ಮದಿಂದ ಸಿಗೋವು ಶಾಶ್ವತ ಅಲ್ಲ. ಅಂದ್ಮೇಲೆ ಏನ್ ಮಾಡ್ಬೇಕು? ಈಗ ನಾವು ಜ್ಞಾನ ಪಡಿಬೇಕು. ತದ್ವಿಜ್ಞಾನಾರ್ಥಂ, ಮೂರನೇ ಸಾಲು, ತದ್ವಿಜ್ಞಾನಾರ್ಥಂ, ಆ ಭಗವಂತನ ವಿಶೇಷ ಜ್ಞಾನ ಅಂದ್ರೆ ಶಾಸ್ತ್ರಜನ್ಯ ಜ್ಞಾನ. ಈಗ ನನಗ ಅಲ್ಪ ಸ್ವಲ್ಪ ಅದರಿ, ನಾ ಇನ್ನೂ ಗುರುಗಳ ಕಡೆ ಹೋಗಿಲ್ಲ, ಸ್ವಲ್ಪ ಮನ್ಯಾಗ ಅಪ್ಪ ಅಮ್ಮ ಹೇಳಿದ್ದು ಸಮಾಜದೊಳಗೆ ಕೇಳಿದ್ದೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ಅದ ನಂಗೆ ದೇವ್ರ ಬಗ್ಗೆ. ಅದರ ವಿಶೇಷ ಜ್ಞಾನ ಮಾಡಿಕೊಳ್ಬೇಕು ಅಂತ ಗುರುಮೇವ ಅಭಿಗಚ್ಚೇತ್, ಗುರುಗಳ ಪಾದಕ್ಕೆ ಬೀಳ್ಬೇಕು. ಹಂಗ ಸುಮ್ನೆ ಪುಸ್ತಕ ಓದಿ ಅದು ಇದನ್ನ ಮಾಡಿದ್ರೆ ಅದು ಬರೋದಿಲ್ರಿ. ಅದು ಟ್ರಾನ್ಸ್ಲೇಷನ್, ಕನ್ನಡ ಟ್ರಾನ್ಸ್ಲೇಷನ್ ಅದ ತಗೊಂಡು ಓದಿ ಪಾಠ ಹೇಳ್ತೀನಿ ಅಂತಂದ್ರೆ ಎಷ್ಟದ ಅಷ್ಟ ಅರ್ಥ ಆಗ್ತದೆ. ಅದಕ್ಕೆ ಗುರುಮುಖೇನ ಪಾಠ ಆಗಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್. ಹೆಂಗ್ ಹೋಗ್ಬೇಕು ಗುರುಗಳ ಕಡೆಗೆ ಅಂದ್ರೆ ಸಮಿತ್ ಪಾಣಿ, ಕೈಯಲ್ಲಿ ಸಮಿತ್ತು. ಸಮಿತ್ತು ಅಂದ್ರೆ ಹೋಮಕ್ಕೆ ಬೇಕಾದ ಪದಾರ್ಥ ಅಂತ ಅರ್ಥ. ಅಷ್ಟ ಅಲ್ಲ, ಬೇರೆ ಅವ್ರಿಗೇನು ದೇವ ಪೂಜಾ ಇತ್ಯಾದಿಗಳಿಗೆ ಉಪಯೋಗ ಬೇಕೋ ಅದನ್ನ ತಗೊಂಡು ಹೋಗ್ಬೇಕು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಎಂಥ ಗುರುಗಳ ಕಡೆ ಹೋಗ್ಬೇಕು ಅಂದ್ರೆ ಶ್ರೋತ್ರಿಯ ಗುರುಗಳ ಕಡೆ ಹೋಗ್ಬೇಕು. ಶ್ರೋತ್ರಿಯ ಅಂದ್ರೆ ಏನ್ರಪ್ಪ? ವೇದಾಧ್ಯಯನವನ್ನ ಮಾಡಿದ ಗುರುಗಳು. ಒಂದು, ಶಾಸ್ತ್ರಾಧ್ಯಯನ ಮಾಡಿದ ಗುರುಗಳು ಅಂತ ಅರ್ಥ. ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಆಗಿರಬೇಕು ಅವ್ರ ಗುರುಗಳು. ಎರಡನೇದ್ದು ಬ್ರಹ್ಮನಿಷ್ಠರಾಗಿರ್ಬೇಕು, ವಿಷ್ಣು ಭಕ್ತಿಯಿಂದ ಕೂಡಿರ್ಬೇಕು ಅವರು. ಯಾರಿಗೆ ಬ್ರಹ್ಮನಿಷ್ಠ ಇಲ್ಲ, ಭಗವನ್ನಿಷ್ಠ ಇಲ್ಲ, ಪಾಠ ಹೇಳೋದು ಹೇಳ್ಬಿಟ್ರಂತ, ಎಲ್ಲ ಪಾಠ ಹೇಳಿದ್ರಂತ. ಅಲ್ಲ ಚಾರ ಇಷ್ಟೆಲ್ಲ ಹೇಳಿರಿ, ಮತ್ತೆ ದೇವ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದ್ರೆ ಬರದಾರ ಹೇಳಿನಿ ಬಾತಾಗಿ ಹೋಗಿ ಅಂದ್ಬಿಟ್ರೆ ಏನ್ ಮಾಡ್ಬೇಕು? ಆಮೇಲೆ ಪುಸ್ತಕದಾಗ ಎಷ್ಟು ಬರದಾರ ಅಷ್ಟು ಹೇಳಿನಿ, ಬಾತಲಿಗೆ ಹೋಗ್ಬೇಡ ನಡಿ ಮನಿಗೆ ಅಂತಂದ್ರೆ ಇಷ್ಟ ಇರ್ಬೇಕು, ಇಷ್ಟ ಇರ್ಬೇಕು. ಮನಿಷ್ಠನಾಗಿರ್ಬೇಕು, ವಿಷ್ಣು ಭಕ್ತಿ ಉಳ್ಳವನಾಗಿರ್ಬೇಕು. ಅದು ಹೌದು. ಗುರುಗಳ ಕಡೆಗೆ ಶಿಷ್ಯ ಹೋದ, ಗುರುಗಳು ಏನ್ ಮಾಡ್ಬೇಕು? ಇನ್ನ ಶಿಷ್ಯ ಅಂದ್ರು ಬಂದ, ಮುಂದೆ ಅವಂಗೇನ್ ಪಾಠ ಹೇಳ್ಬೇಕೋ ಬೇಡೋ ಅಂದ್ರೆ ಅದಕ್ಕೆ ತೈತ್ರಿಯ ಉಪನಿಷತ್ ಒಂದ್ ಮಾತು ಹೇಳ್ತಾರಿ, ನಕಂಚನ ವಸತವು ಪ್ರತ್ಯಾಚಕ್ಷೀತ. ಯಾರ್ ನಮ್ಮನಿಗೆ ಬಂದು ಪಾಠ ಹೇಳ್ಕೊಡ್ರಿ ಅಂತ ನೋಡ್ರಿ, ಅವ್ರಿಗೆ ಇಲ್ಲ ಅನ್ನಬಾರದು ಅಂತ ಹೇಳ. ನಕಂಚನ ವಸತವು ಪ್ರತ್ಯಾಚಕ್ಷೀತ. ನಿಮ್ ಕಡೆ ಬಂದು ಪಾಠ ಹೇಳ್ಸೋಕಂತ ಇಟ್ಕೊಂಡಿನಿ, ಬರ್ಲಾ ಅಂದ್ರೆ ಅವಶ್ಯ ಬಾಪ ಪಾಠ ಹೇಳ್ತೀನಿ ಅಂತ ಹೇಳ್ಬೇಕು. ನೀ ಏನ್ ಭಾಷಣ ಇದ್ದೀನ, ಏನ್ ಓದಿ, ಏನ್ ಬರಂಗಿಲ್ಲ ಬಿಡಂಗ್ ನಡಿ ಅಂತ ಹಿಂಗ್ ಬೈಕ್ ಕಳಿಸ್ಬಾರ್ದು ಅವಂಗ. ಬಾ ಹೇಳ್ತೀನಿ ಬಾ ಅಂತ ಅನ್ಬೇಕಂತ. ಅದಕ್ಕೆ ತಸ್ಮೈ, 13ನೇ ಮಂತ್ರ, ತಸ್ಮೈ ಸ ವಿದ್ವಾನ್. ತನ್ನ ಬಳಿ ಬಂದ ವಿದ್ಯಾರ್ಥಿಗೆ ಆ ವಿದ್ವಾನ್ ಜ್ಞಾನಿಯಾದ ಗುರು ಉಪಸನ್ನಾಯ ಸೇವೆ ಮಾಡಿಕೊಂಡಿರುವಂಥವನಿಗೆ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ. ಓದಲಿಕ್ಕೆ ಬೇಕಾದಷ್ಟು ಪೇಶನ್ಸ್ ಇರ್ಬೇಕು ಮೊದಲನೇ. ಪ್ರಶಾಂತ ಚಿತ್ತಾಯ, ಲಘು ಲಘು ಹೇಳ್ಬಿಡ್ರಿ ಆಚಾರ, ಲಘು ಮನೆಗೆ ಹೋಗ್ಬೇಕಾಗಿದೆ, ಲಘು ಲಘು ಹೇಳ್ಬಿಡ್ರಿ ಆಚಾರ, ಲಘು ಪಾಠ ಮುಗಿಸ್ಬಿಡ್ರಿ ಆಚಾರ ಅಂತ ಹಿಂಗ ಅಂತಿದ್ದ ಅಂದ್ರೆ ಹೋಗಿ ಬಾ ಅಪ್ಪಿ ನಾಳೆ ನಡ್ದಂಗ್ ಬಾ ಅಂತ ಕಳಿಸ್ಬೇಕು ಅವಂಗ. ಪ್ರಶಾಂತ ಚಿತ್ತಾಯ ಅಂದ್ರೆ ಪಾಠ ಕೇಳುವಷ್ಟು ಪೇಶನ್ಸ್ ಇರ್ಬೇಕು. ಎಷ್ಟೋತ್ರ ಹೇಳ್ತಾರಪ್ಪ ಆಚಾರ್ಯ, ಎಲ್ಲರ ಕೆಟ್ಟ ಬ್ಯಾದ್ರ ಬಂದು ಹೋಗ್ತಾರ ಅಂತ ಅಲಬಾರ್ದ್ರಿ ಅವ. ಹಂಗಾದ್ರೆ ಪಾಠ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅರ್ಥವ. ಏನು ಅಣ್ಣಗಿರಿ ಅವ್ರ ತಿಳಿತೇನ? ತಾಸ್ ಹೇಳ್ತಾರಂತ 2 ತಾಸು, ನಾ 2 ತಾಸಾದ್ಮೇಲೆ ಬರ್ತೀರಪ್ಪ ಅಂತಂದ್ರೆ ಹಂಗ ಅನ್ಬಾರ್ದ್ರಿ. ಇವತ್ತು ಯಾರೋ ಒಬ್ಬ ಕೆಲಸ ಕೊಡೋಂಗ್ ಹೇಳಿದ್ನಂತ, ನೋಡಪ್ಪ ಮೊದಲನೇ ತಿಂಗಳು ನಿನಗ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಮೊದಲನೇ ತಿಂಗಳು ನಿನಗ 5,000 ಕೊಡ್ತೀನಿ, 2ನೇ ತಿಂಗಳು 10,000 ಕೊಡ್ತೀನಿ, 6ನೇ ತಿಂಗಳು 20,000 ಕೊಡ್ತೀನಿ ಅಂತ ಹೇಳಿದ್ನಂತ. ಅದಕ್ಕೆ ಅವನ್ ಅಂತ ಹಂಗಾರೆ 6ನೇ ತಿಂಗಳ ಬರ್ತೀನಿ ತಗೊಳ್ರಿ ಸರ್. ಅಕ್ಷಳೆ ಆಚಾರ 2 ತಾಸು ಪಾಠ ಹೇಳ್ತೀನಿ ಅಂತ ಹೇಳ್ಯಾರ, 2 ತಾಸು ಪಾಠ ಹೇಳ್ತೀನಿ ಅಂತ ಹೇಳ್ಯಾರ. ಅಂದ್ಕೂಡ ನಾವು 2ನೇ ತಾಸಿಗೆ ಹೋಗ್ಬಿಟ್ರ ಅಂತ ಹೋಗ್ಬಾರ್ದು, ಮೊದಲನೇ ತಾಸಿನಿಂದ ಹೋಗ್ಬೇಕಾಗ್ತದೆ. ಅದಕ್ಕೆ ಪ್ರಶಾಂತ ಚಿತ್ತಾಯ, ಸ್ವಲ್ಪ ಪೇಶನ್ಸ್ ಇರ್ಬೇಕು.
ಶಮಾನ್ವಿತಾಯ ವಿಷ್ಣು ಭಕ್ತಿ ಇರಬೇಕು, ಅಧ್ಯಯನಕ್ಕೆ ಬಂದವನಲ್ಲೂ ವಿಷ್ಣು ಭಕ್ತಿ ಇರಬೇಕು. ಏನ ಅಕ್ಷರಂ ಪುರುಷಂ ವೇದ ಸತ್ಯಂ, ಯಾವ ಗುರುಗಳು ತಾವೇನು ಭಗವಂತನನ್ನು ತಿಳಿದುಕೊಂಡಿದ್ದಾರೋ, ಅಕ್ಷರಂ ಪುರುಷಂ ಸತ್ಯಂ ವೇದ, ಯಾವ ಗುರುಗಳು ಅವಿನಾಶಿಯಾದ ಸರ್ವೋತ್ತಮನಾದ ಭಗವಂತನನ್ನು ತಿಳಿದಿದ್ದಾರೋ, ತಾಂ ಬ್ರಹ್ಮವಿದ್ಯಾಂ ತತ್ವತೋ ಪ್ರಬ್ರೂಯಾತ್, ಅದೇ ಆ ವಿದ್ಯೆಯನ್ನ ಬಂದ ಶಿಷ್ಯನಿಗೆ ವಂಚನೆ ಇಲ್ಲದೆ ಹೇಳಿಕೊಡ್ಬೇಕು, ನಿರ್ವಂಚನೆಯಿಂದ ಹೇಳಿಕೊಡಬೇಕು. ಇದಿಷ್ಟು ಎರಡನೇ ಖಂಡ ಮುಕ್ತಾಯವಾಯಿತು. ಇನ್ನು ಮೂರನೇ ಖಂಡ ಪ್ರವೇಶ ಮಾಡೋಣಂತ. ಏನಂತಾರೆ? ತದೇತತ್ ಸತ್ಯಂ ಮತ್ ಪ್ರಾರಂಭ ಆಯ್ತು ಈಗ. ತದೇತತ್ ಸತ್ಯಂ ಇದಕ್ಕ ಎರಡ್ ರೀತಿಯಿಂದ ಅರ್ಥ ಮಾಡ್ಯಾರ ವ್ಯಾಸತೀರ್ಥರು ರಾಯರು. ಏನಂತಂದ್ರೆ, ಹಿಂದಿನ ಖಂಡದಲ್ಲಿಯೂ ತದೇತತ್ ಸತ್ಯಂ ಅಂತ ಬಂದದ, ಅಲ್ಲಿ ಬಂದ ಸತ್ಯಂ ಅನ್ನೋ ಶಬ್ದಕ್ಕ ಪರಮಾತ್ಮ ಅಂತ ಅರ್ಥ. ಹೌದಾ? ಅಲ್ಲಿ ಹೇಳಿದ್ದೀವಿ ತದೇತತ್ ಸತ್ಯಂ ಭಗವಾನ್ ಅಂತ ತಿಳ್ಕೊಂಡು. ಇಲ್ಲಿ ಬಂದ ಸತ್ಯ ಶಬ್ದಕ್ಕೂ ಭಗವಂತ ಅಂತ ಅರ್ಥ ಮಾಡ್ರಿ, ಅದೇನ್ ತಪ್ಪಲ್ಲ. ಇನ್ನೊಂದು ಅರ್ಥ ಮಾಡ್ರಿ, ಏನು ಅಂದ್ರೆ, ಇನ್ನು ಮುಂದಿನ ಮಂತ್ರಗಳಲ್ಲಿ ಪರಮಾತ್ಮ ಮಾಡುವ ಸೃಷ್ಟಿಗಳ ಬಗ್ಗೆ ಹೇಳುವರಿದ್ದಾರೆ. ಭಗವಂತನು ಮಾಡುವ ಸೃಷ್ಟಿ ಬಹುಚಿತ್ರ ಜಗದ್ ಬಹುಧಾಕರಣಾತ್, ವಿಚಿತ್ರ ವಿಚಿತ್ರ ಸೃಷ್ಟಿ ಮಾಡ್ತಾನಂತ ದೇವರು. ಆ ಎಲ್ಲ ಸೃಷ್ಟಿಗಳೂ ಕೂಡ, ಭಗವಂತನ ಸೃಷ್ಟಿ ಎಲ್ಲವೂ ಕೂಡ ಸತ್ಯಂ, ಸುಳ್ಳಲ್ಲ. ಯಾಕಂದ್ರೆ ಅದ್ವೈತ ದರ್ಶನದಲ್ಲಿ ಜಗತ್ತೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ. ಒಬ್ಬ ಅದಕ್ಕೆ ವಾದರಾಜಸ್ವಾಮಿ ಒಂದು ಮಾತು ಹೇಳ್ತಾರ್ರಿ, ನಾವು ಜಗತ್ತೆಲ್ಲ ಸುಳ್ಳು ಅಂತ ಹೇಳಿದ್ರೆ ದೇವ್ರಿಗೆ ಎಷ್ಟು ಬೇಸರ ಆಗ್ತದ ಅಂತ ಒಂದು ಮಾತು ಹೇಳ್ತಾರೆ. ಒಂದು ದೃಷ್ಟಾಂತ ಕೊಡ್ತಾರೆ. 10 ವರ್ಷ ಶ್ರಮ ವಹಿಸಿ ಒಂದು ಪರಮ ಸುಂದರವಾದ ಬಗೀಚಾ ನಿರ್ಮಾಣ ಮಾಡ್ಯಾನ, ಒಬ್ಬ ಗಾರ್ಡನ್. 10 ವರ್ಷ ಶ್ರಮ ಪಟ್ಟಾನ, ಹಗಲ್ ರಾತ್ರಿ ನಿದ್ದಿಗೆಟ್ಟಾನ, ಈ ಗಿಡ ಬೆಳೆಸ್ಯಾನ, ಆ ಗಿಡ ಬೆಳೆಸ್ಯಾನ, ನಡುವು ಒಂದು ಪುಷ್ಕರಣಿ ಮಾಡ್ಯಾನ, ಕಮಲಗಳ ಅರಳು ಹಂಗ್ ಮಾಡ್ಯಾನ, ಎಲ್ಲಾ ಮಾಡ್ಯಾನ. ಒಬ್ಬ ಬಂದಂತ 10 ವರ್ಷದ ನೋಡ್ಲಿಕ್ಕೆ ತನ, ಮತ್ತವ 10 ವರ್ಷದ ನೋಡ್ಲಿಕ್ಕೆ ತನವ ನೋಡಿ ಬಂದ್ ಹೇಳಿದ್ನಂತ, ಎಷ್ಟು ಚಂದ ನಿರ್ಮಾಣ ಮಾಡಿರಿ ಗಾರ್ಡನ್ ಎಲ್ಲರ, ಏನ್ ಸುಳ್ಳದ ಅಂತಂದಂತವ. ಏನಾಗ್ಬೇಡ ಹೇಳಿ ನೋಡಂತವಂಗ, ಎಷ್ಟು ಸುಳ್ಳಾದ ಗಾರ್ಡನ್ ಅನ್ನು ಎಷ್ಟು ಚಂದ ನಿರ್ಮಾಣ ಮಾಡಿರಿ 10 ವರ್ಷದಿಂದ ಅಂದ್ರೆ ತಲೆ ಕೆಡ್ಲಿಕ್ಕಿಲ್ಲ ಅವಂಗ. ಹಿಂಗಾಗ್ತದ್ರಿ. 10 ವರ್ಷ ಶ್ರಮಪಟ್ಟು ನಿರ್ಮಾಣ ಮಾಡಿದ ಗಾರ್ಡನ್ ಅನ್ನೇ ಮಿಥ್ಯಾ ಅಂತ ಹೇಳಿದ್ರೆ ಬೇಜಾರಾಗ್ಲಿಕ್ಕಿಲ್ಲ. ಇಷ್ಟು ದೊಡ್ಡ ಜಗತ್ತನ್ನು ಇಷ್ಟು ನಿರಂತರವಾಗಿ ಸೃಷ್ಟಿ ಮಾಡಿದ ದೇವರಿಗೆ ಸುಳ್ಳು ಅಂತ ಹೇಳಿದ್ರೆ, ಅದಕ್ಕ ತದೇತತ್ ಸತ್ಯಂ, ಮುಂದೇನ್ ದೇವ್ರ ಜಗತ್ ನಿರ್ಮಾಣ ಮಾಡ್ತಾ ಇದ್ದಾನ, ಆ ಜಗನ್ ನಿರ್ಮಾಣ ಮಾಡುವ ಸಾಮರ್ಥ್ಯ ಭಗವಂತನಲ್ಲಿ ಇದ್ದದ್ದು ಸತ್ಯ, ಹುಟ್ಟಿದ ಜಗತ್ತು ಸತ್ಯ. ಯಾಕಂದ್ರೆ ಸತ್ಯಭೂತವಾದ ಸಾಮರ್ಥ್ಯದಿಂದ ಜಗತ್ ನಿರ್ಮಾಣ ಮಾಡಿದಾಗ ಸತ್ಯನೇ ಆಗುತ್ತಲ್ಲ, ಅದಿಲ್ಲ. ಅಂದ್ಮೇಲೆ ತದೇತತ್ ಸತ್ಯಂ ಈ ಅರ್ಥ. ಈಗ ನೋಡ್ರಿ, ಮೊದಲನೇ ಮಂತ್ರ ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾತ್ ಸಹಸ್ರಶ ಪ್ರಭವಂತೆ ಸ್ವರೂಪಾಃ. ಹೆಂಗ ನಿಗಿ 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 ಬೆಂಕಿ ಕೆಂಡ, ಅದು ಸುದೀಪ್ತಾತ್ ಪಾವಕಾತ್ ಜಾಜ್ವಲ್ಯಮಾನವಾದ ಬೆಂಕಿಯಿಂದ ವಿಸ್ಫುಲಿಂಗಾಹ ಕಿಡಿಗಳು ಚಟ 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 ಹರಿತಿರ್ತಾವ. ನೋಡಿದ್ರಲ್ಲ, ಕಟ್ಟಿಗೆ ಒಲಿ ಹಚ್ಚಿದ್ರ ಬೆಂಕಿ ಹಚ್ಚಿದ್ರ ಹೆಂಗಿರ್ತಾವ, ಬೆಂಕಿ ಜಗ 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 ಧಗ 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 ಇರುವ ಬೆಂಕಿಯಿಂದ ಕಿಡಿಗಳು ಹೊರಗೆ ಬರ್ತಾ ಇದ್ರೆ ಸಮಾನವಾದದ್ದು ಬೆಂಕಿಯ ಬಣ್ಣದ್ದೇ ಬಣ್ಣದ ಬರ್ತಾವ. ಅಳತಿ ಸಣ್ಣದಿರ್ತ ಇಟ್ಕೊಡ್ರಿ, ಸಣ್ಣ 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 ಇರ್ತಾವ, ಅದು ಬೇರೆ ವಿಷಯ. ಸ್ವರೂಪಾಹ ಸಹಸ್ರಶ ಪ್ರಭವಂತಿ, ಎಷ್ಟು ಬರ್ತಾವ, ಒಂದೋ ಎರಡೋ ಸಾವಿರಾರು ಕಿಡಿಗಳು ಬರ್ತಾವ್ರಿ. ಒಂದ್ಸಲ ಮನೆಯಾಗ ಒಲಿ ಹೊಚ್ಚಿ ನೋಡ್ಬೇಕು ಅಂದ್ರೆ, ಅದ್ರ ಒಲಿ ಹೊಚ್ಚಿ ನೋಡ್ಬೇಕು ಅಂದ್ರೆ ಅದ್ರ ಸಲುವಾಗಿ ಅಂತ ಅರ್ಥ. ಹಂಗ ದಿವಸ ಒಲಿ ಹೊಚ್ತಿರ್ತೀರಿ, ಅದಲ್ಲ, ಈ ಕಿಡಿ ಹೊತ್ಲಿಕ್ಕೇರಿ ನೋಡ್ಬೇಕು ಒಂದ್ಸರ್ತಿ. ಕಟಿಗೆ ಚಟ 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 ಸಾವಿರ ಸಾವಿರ ಕಿಡಿಗಳು ಬರ್ತಿರ್ತಾವ. ಇದು ಎದಕ್ ದೃಷ್ಟ ಅಂತ ಅಂದ್ರೆ, ದೇವರು ಹಂಗ ಸಮಾನ ರೂಪರಾದ ಅಂದ್ರೆ ಜ್ಞಾನಾನಂದ ಸ್ವರೂಪರಾದ ಜೀವರಾಶಿಗಳನ್ನ ಸಾವಿರ ಸಾವಿರ ಸೃಷ್ಟಿ ಮಾಡ್ತಾರ. ರಪ 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 ಸೃಷ್ಟಿ ಮಾಡ್ತಿರ್ತಾರೆ. ಸಹಸ್ರಶ ಪ್ರಭವಂತೆ ಸ್ವರೂಪಾಹ ತಥಾ, ಅದೇ ರೀತಿಯಾಗಿ ಅಕ್ಷರಾತ್ ಭಗವಂತನಿಂದ ವಿವಿಧಾಹ ಸೌಮ್ಯ ಭಾವಾಹ. ಸೌಮ್ಯ ಎಂಬುದು ಈ ಶೌನಕರಿಗೆ ಸಂಬೋಧನಾ. ಹೇ ಸೌಮ್ಯ, ಎಲೆ ಶೌನಕರೇ. ಅದು ಸೌಮ್ಯ ಎಂಬುದು ಯಾವ ಶಬ್ದದ ಅರ್ಥ ಅಂದ್ರೆ ಈ ಮಂತ್ರಕ್ಕೆ ಸಂಬಂಧಪಟ್ಟದಲ್ಲ, ಅವನಿಗೆ ಸಂಬೋಧನೆ ಮಾಡಿ ಹೇಳಿಕತ್ತಾರೆ. ವಿವಿಧಾಹ ಭಾವಾಹ ಪ್ರಜಾಯಂತೆ, ನಾನಾ ತರಹದ ಪದಾರ್ಥಗಳು ಭಗವಂತನಿಂದ ಹುಡ್ತಾವ. ತತ್ರೈವಚ ಅಪೀಯಂತಿ, ಅಲ್ಲೇ ಲಯಗೊಳ್ತಾವ. ಅಪೀಯಂತಿ ಅಂದ್ರೆ ಲಯಗೊಳ್ಳುತ್ತವೆ, ಬರ್ಕೊಳ್ರಿ, ಗೊತ್ತಾಗಲ್ಲ. ಆಯ್ತಾ? ತದೇತತ್ ಸತ್ಯಂ, ಈ ಭಗವಂತ ಜಗತ್ತಿನ ಸೃಷ್ಟಿಯನ್ನ ಮಾಡುವುದು ಸತ್ಯ. ಯಾಕ? ಸ್ವತಃ ಭಗವಂತನಲ್ಲಿ ಸೃಷ್ಟಿಕರ್ತೃತ್ವ ಸಾಮರ್ಥ್ಯ ಸತ್ಯ ಅದ. ಹೇಗೆ? ಸುದೀಪ್ತಾತ್ ಪಾವಕಾತ್, ಜಾಜ್ವಲ್ಯಮಾನವಾದ ಅಗ್ನಿಯಿಂದ ಸಾವಿರ ಸಾವಿರ ಕಿಡಿಗಳು ಸ್ವರೂಪಾಹ ಸಮಾನವಾದ ರೂಪಗಳು ಉಳ್ಳದ್ದು ಹೊರಗೆ ಬರ್ತದೋ ಹಾಗೆ ಅಕ್ಷರಾತ್ ಭಗವಂತನಿಂದ
ವಿವಿಧಾಹ ಭಾವಾಹ ನಾನಾ ತರಹದ ಜೀವರಾಶಿಗಳೆಲ್ಲರೂ ಕೂಡ ಪ್ರಜಾಯಂತೆ ಹುಡ್ತಾರ, ತತ್ರೈವ ಚ ಅಪೀಯಂತೆ ಅಲ್ಲೇ ಲಯಗೊಳ್ತಾರ. ಇನ್ನ ಮುಂದ ದೇವ್ರ ಹೆಂಗಿದ್ದಾನ ಅಂತಂದ್ರ ದಿವ್ಯ ಹಿ ಅಮೂರ್ತ ಪುರುಷ ಸಹ ಬಾಹ್ಯ ಆಭ್ಯಂತರ ಹಿ ಅಜಃ. ನೋಡ್ಕೊಳಿಕತ್ತೀರಪ್ಪ, ಪದಚ್ಛೇದ ಮಾಡ್ಲಿಕತ್ತೀನ ಪುಗಳ್ರೆ. ದಿವ್ಯ ಹಿ ಅಮೂರ್ತ ಹ್ಯಮೂರ್ತ ಅನ್ನೋಲ್ಲಿ ಹಿ ಅಮೂರ್ತ ಬಿಡಿಸ್ಬೇಕು. ಪುರುಷ ಸಹ ಬಾಹ್ಯ ಅಭ್ಯಂತರ ಹಿ ಅಜಃ ಅಪ್ರಾಣ ಹಿ ಅಮನಾಹ ಶುಭ್ರ ಹಿ ಅಕ್ಷರಾತ್ ಪರತಃ ಪರಃ. ಎಷ್ಟ್ ಹಿ ಬಂದವ್ರಿಪ ಅಂದ್ರ 4 ಹಿ ಬಂದವ್ರಿ. ಎಷ್ಟ್ ಹಿ ಬಂದವು? 4 ಹಿ ಬಂದವು. ಬರ್ದಿಟ್ಕೊಳ್ರಿ. 4 ಹಕಾರವ ಅಂತ ಗೊತ್ತು, 4 ಹಿಕಾರವ ಅಂತ ಬರ್ದಿಟ್ಕೊಳ್ರಿ ಈ ಮಂತ್ರದೊಳಗೆ. 3 2ನೇ ಮಂತ್ರ. 3 2ನೇ ಮಂತ್ರದಲ್ಲಿ 4 ಹೀಕಾರಗಳನ್ನು ಹಾಕ್ಯಾರ. ಯಾಕ 4 ಹಿಕಾರಗಳನ್ನ ಹಾಕಿದ್ದು ಅಂದ್ರ ಅದಕ್ಕೊಬ್ರು ವ್ಯಾಖ್ಯಾನಕಾರ ತಿಳಿಸ್ತಾರ. ಏನ್ ತಿಳಿಸ್ತಾರ ಅಂದ್ರ, ಈಗೇನ್ ಈ ಸೃಷ್ಟಿ ವಿಷಯ ಹೇಳಿಕತಾರ, ಈ ವಿಷಯದಲ್ಲಿ ಬ್ರಹ್ಮಾದಿಗಳ ಪ್ರತ್ಯಕ್ಷ ಹಾಗೂ ಅನುಮಾನ ಮತ್ತು ಪುರಾಣಗಳು ಸಾಕ್ಷಿಯಾಗ್ಯಾವ ಅಂತ 4 ಹಿಕಾರಗಳನ್ನು ತಿಳಿಸಿಕತಾರ. ಸ್ವತಃ ದೇವತೆಗಳು ಪ್ರತ್ಯಕ್ಷ ನೋಡ್ತಾರ ಭಗವಂತ ಸೃಷ್ಟಿ ಮಾಡೋದನ್ನ. ಅನುಮಾನದಿಂದ ನಾವು ಹೇಳಿಕ್ ಬರ್ತದ. ಅನುಮಾನದಿಂದ ಸಹಜ. ಒಂದ್ ಬಿಲ್ಡಿಂಗ್ ಕಟ್ಟ್ಯಾರ ಅಂದ್ರೆ ಅದಕ್ಕೊಬ್ಬ ಇರಬೇಕ್ರಿ ಅನ್ನೋ ಹಂಗೆ ಇಷ್ಟೊಂದು ಜಗತ್ ಕಟ್ಟ್ಯಾರ ಅಂದ್ರೆ ಅದಕ್ಕೊಬ್ಬ ಇರಬೇಕ್ರಿ ಅಂತ ಹೇಳಿ ಬರ್ತದೆ. ಪುರಾಣ ವಾಕ್ಯಗಳು ಭಗವಂತ ಸೃಷ್ಟಿಕರ್ತ ಅಂತ ಹೇಳೇ ಬಿಟ್ಟದ. ಅಲ್ರಿ ಮತ್ತೆ ವೇದ ಹೇಳಿಲ್ಲಲ್ರಿ ಅಂದ್ರೆ ವೇದನ ಓದ್ಲಿಕ್ಕತ್ತೀವಿ ನಾವೀಗ, ಅದಕ್ಕೆ ಅದನ್ನ ಹೇಳ್ಬಾರ್ದು. ಮತ್ತೆ ವೇದನೆ ಓದ್ತಾ ಇದ್ರಿಂದ ಬ್ರಹ್ಮಾದಿಗಳ ಪ್ರತ್ಯಕ್ಷ, ಪೌರುಷೇಯ ಆಗಮ, ಅನುಮಾನಗಳನ್ನ ಹೇಳಬೇಕು. ಅರ್ಥ ಆಯ್ತಾ? ಸರಿ ನೋಡ್ರಿ, ಏನಾಯ್ತು? ದಿವ್ಯ ಭಗವಂತ ಏನಾಗಿದ್ದಾನವ? ದಿವ್ಯನಾಗಿದ್ದಾನೆ. ದಿವ್ಯ ಅನ್ನೋ ಶಬ್ದಕ್ಕೆ ರಾಯರ ಪ್ರಕಾರ ಅತ್ಯದ್ಭುತ ಅಂತ ಅರ್ಥ. ಜಗತ್ತಿನಲ್ಲಿ ಅತ್ಯದ್ಭುತವಾದ ವಸ್ತು ಅಂದ್ರೆ ಪರಮಾತ್ಮ, ಅದಕ್ಕೆ ಅತ್ಯದ್ಭುತ ಅಂತ ಹೇಳ್ಯಾರ. ಇನ್ನ ಮಂಕಾಲಿ ಆಚಾರ್ಯ ಏನು ಬರ್ದಾರ? ದಿವ್ಯ ಅಂದ್ರೆ ಅಲೌಕಿಕ ಅಂತ ಬರ್ದಿದ್ದಾರೆ. ಸರಿ ಆಯ್ತಾ? ಇನ್ನ ದಿವ್ಯ ಅನ್ನೋ ಶಬ್ದಕ್ಕೆ ಇನ್ನೊಬ್ಬರ ಆಚಾರ್ಯರು ಜ್ಞಾನಾನಂದಾತ್ಮಕ ದೇಹ ಉಳ್ಳವರು ಅಂತ ಬರ್ದಾರ. ಎಲ್ಲ ಒಬ್ಬೊಬ್ಬರೊಂದು ರೀತಿ ಬರ್ದಾರ. ಅಲೌಕಿಕ ಅಂತ ತಗೊಳ್ರಿ. ಅಲೌಕಿಕ ಮತ್ತು ರಾಯರ ಪ್ರಕಾರ ಅತ್ಯದ್ಭುತ ಅಂತ ತಗೊಳ್ರಿ. ಇನ್ನ ದಿವ್ಯ ಅಮೂರ್ತ. ಅಮೂರ್ತ ಅಂತಂದ್ರೆ ಇಷ್ಟ ಅಳತಿ ಅಂತಿಲ್ರಿ ದೇವರಿಗೆ. ನಿಯತ ಪರಿಚ್ಛಿನ್ನ ಪರಿಮಾಣ. ದೇವರ ಅಳತೆ ಇಷ್ಟೇ ಎಂದು ಹೇಳಲಾರು, ಅಳತೆ ಮೀರಿದವ ಅಂತ ಅರ್ಥ. ಅಮೂರ್ತ ಪುರುಷ ಪರಮಾತ್ಮನು ಸಹ ಅವನೆಂಥವನು ಅಂದ್ರೆ ಬಾಹ್ಯ ಅಭ್ಯಂತರ, ಒಳಗೂ ಹೊರಗೂ ಇದ್ದವನು. ಬಾಹ್ಯ ಅಭ್ಯಂತರ. ಅಜಃ. ಅಜಃ ಅಂದ್ರೆ ಜನನರಹಿತ. ಅಪ್ರಾಣ ಅಮನಾಹ ಅಂತ ಹೇಳ್ಯಾರ. ದೇವರಿಗೇನಿಲ್ಲ ಅಪ್ರಾಣ ಅಮನ ಅಂತ. ಹಂಗಂದ್ರೆ ಏನ್ರಿ ಅಂದ್ರೆ ದೇವರಿಗೆ ಷೋಡಶ ಕಲೆಗಳಿಲ್ಲ. ಯಾವ ಲಿಂಗದೇಹದ ನಮಗ ಲಿಂಗದೇಹದಲ್ಲಿ ಹೆಂಗ ಷೋಡಶ ಕಲೆಗಳವನೋ ಹಂಗ ಭಗವಂತನಿಗೆ ಲಿಂಗದೇಹವಾಗಲಿ ಷೋಡಶ ಕಲೆಗಳಾಗಲಿ ಇಲ್ಲ. ಅಥವಾ ಅಪ್ರಾಣ ಅನ್ನೋ ಶಬ್ದಕ್ಕೆ ನಾವು ಶ್ವಾಸೋಚ್ಛ್ವಾಸವನ್ನು ಮಾಡ್ತೀವಲ್ಲ, ಈ ಜಡವಾಯು ಇದಿಲ್ಲ ದೇವರಿಗೆ. ಅವನಿಗೆ ಸಚ್ಚಿದಾನಂದಾತ್ಮಕವಾದ ಶ್ವಾಸ ಅದ. ನೆನಪಿಟ್ಟುಕೊಳ್ರಿ, ದೇವರ ಉಸಿರಾಟ ಸಹಿತ ಸಚ್ಚಿದಾನಂದಾತ್ಮಕವಾದದ್ದು. ಬಹಳ ಚಂದ, ಬಹಳ ಅದ್ಭುತ, ಬಹಳ ಅದ್ಭುತವಾದದ್ದು ಸಚ್ಚಿದಾನಂದಾತ್ಮಕವಾದದ್ದು ಅಂತ ದೇವರ ಉಸಿರಾಟ ಸತೇಕ. ಆಯ್ತಾ? ಅದಕ್ಕೆ ಅಪ್ರಾಣ. ಅಥವಾ ಪ್ರಾಣ ಅಂದ್ರೆ ಇಂದ್ರಿಯಗಳು. ಅಪ್ರಾಣ ಅಂದ್ರೆ ಪ್ರಾಕೃತವಾದ ಇಂದ್ರಿಯಗಳಿಲ್ಲ. ಅಮನಾಹ ಅಂದ್ರೆ ಪ್ರಾಕೃತವಾದ ಮನಸ್ಸಿಲ್ಲ. ಶುಭ್ರ ಅಂದ್ರೆ ಅಪ್ರಾಕೃತವಾದ ಇಂದ್ರಿಯಗಳು ಉಳ್ಳವನಾದ್ರಿಂದ ಶುಭ್ರ. ಮತ್ತೆಂಥವನು ಅಂದ್ರೆ ಅಕ್ಷರಾತ್ ಪರತಃ ಪರಹ. ಅಕ್ಷರಗಿಂತಲೂ ಶ್ರೇಷ್ಠವಾದವರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ಇಲ್ಲೊಂಚೂರು ಭಾಷ್ಯ ಹಿಡ್ಕೊಂಡ್ರು ಶ್ರೀಮದಾಚಾರ್ಯ. ಏನು ಅಲ್ರಿ, ದೇವರು ಅಕ್ಷರಕ್ಕಿಂತಲೂ ಉತ್ತಮರಾದವರಿಗಿಂತಲೂ ಉತ್ತಮ ಅಂತ ಇಲ್ಲಿ ಹೇಳಿಕತ್ತೀರಿ. ಹಿಂದಿನ ಮಂತ್ರದಾಗ ದೇವರನ್ನ ಅಕ್ಷರ ಅಂತ ಕರೆದಿದ್ದೀರಲ್ಲ. ನೋಡ್ರಿ, ಮೊದಲನೇ ಮಂತ್ರದೊಳಗ 3ನೇ ಸಾಲಿನೊಳಗ ತಥಾ ಅಕ್ಷರಾತ್ ಸಂಭವತಿ ವಿವಿಧಾ ಸೌಮ್ಯ ಭಜಾಹ. ಅಲ್ಲಿ ಅಕ್ಷರ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಹೇಳಿರಿ. ಇಲ್ಲಿ ಹೇಳೋ ಕಾಲಕ್ಕೆ ಅಕ್ಷರನಿಗಿಂತಲೂ ಉತ್ತಮನಿಗಿಂತಲೂ ಉತ್ತಮ ಅನ್ಲಿಕತ್ತೀರಿ. ತನಗಿಂತ ತಾನ ಉತ್ತಮನೋ ಹೆಂಗ್ ಮತ್ತ ಅಂತಂದ್ರ ಅದಕ್ಕೆ ಕೆಳಗ ಆಚಾರ್ಯರು ಭಾಷ್ಯ ಬರೀತಾರೆ. ಅಪರಂ ತ್ವಕ್ಷರಂ ವ್ಯಾಸ ಪ್ರಕೃತಿರ್ಜಡ ರೂಪಿಕಾ ಅಕ್ಷರಂ ಪರಮಂ ಶ್ರೀಸ್ತು ಪರತಃ ಪರಮಕ್ಷರಂ ವಾಸುದೇವ ಪರಾನಂದ ಇತಿ ತ್ರಿವಿಧಮಕ್ಷರಂ. 3 ಅಕ್ಷರವ ಅಂತ. ಜಡ ಪ್ರಕೃತಿ ಒಂದಕ್ಷರ, ಮಹಾಲಕ್ಷ್ಮಿ ಒಂದಕ್ಷರ, ಪರಮಾತ್ಮ ಒಂದಕ್ಷರ. ಬರ್ದಿಟ್ಕೊಳ್ರಿ. 3 ಅಕ್ಷರಗಳು,
ಮೂರು ಅಕ್ಷರಗಳು ಅಂದ್ರೆ ನಾಶರಹಿತವಾದ ಮೂರು ವಸ್ತುಗಳು. ಒಂದು ಜಡ ಪ್ರಕೃತಿ, ಒಂದು ಲಕ್ಷ್ಮೀದೇವಿ, ಒಂದು ಪರಮಾತ್ಮ. ನೋಡ್ರಿ, ಆದ್ದರಿಂದ ಮೇಲಿನ ಸಾಲಿನಲ್ಲಿ ಅಕ್ಷರ ಅಂತ ಹೇಳಿದ್ದು ಪರಮಾತ್ಮನಿಂದಲೇ ಅಂತ ಅರ್ಥ, ಅದ್ರೊಳಗೆ ವ್ಯತ್ಯಾಸ ಇಲ್ಲ. ಕೆಳಗಿನ ಸಾಲಿನಲ್ಲಿ ಅಕ್ಷರನಿಗಿಂತಲೂ ಉತ್ತಮನಿಗಿಂತಲೂ ಉತ್ತಮ ಅಂತಂದಾಗ ಅಲ್ಲಿ ಅಕ್ಷರ ಶಬ್ದದಿಂದ ಜಡ ಪ್ರಗತಿ ತಗೋಬೇಕು. ಆ ಜಡ ಪ್ರಗತಿಗಿಂತ ಉತ್ತಮ ಅಂದ್ರೆ ಮಹಾಲಕ್ಷ್ಮಿ ತಗೋಬೇಕು. ಅದಕ್ಕಿಂತ ಉತ್ತಮ ಅಂದ್ರೆ ನಾರಾಯಣ ಅಂತ ತಗೋಬೇಕು. ಈಗ ಅಕ್ಷರ ಪರತಃ ಪರಹ ಎಂಬುವ ಅರ್ಥ ಸರಿಯಾಗಿ ಹೊಂತದ. ಇಷ್ಟು ಆಚಾರ್ಯರ ಭಾಷ್ಯ. ಅಂದ್ರೆ ಭಗವಂತ ಅಕ್ಷರನೂ ಹೌದು, ಅಕ್ಷರಗಿಂತ ಉತ್ತಮೋತ್ತಮನೂ ಹೌದು. ಯಾಕ? ತಾ ಸ್ವಯಂ ಅವಿನಾಶಿಯಾಗ್ಯಾನ. ಇನ್ನಿಬ್ರು ಅವಿನಾಶಿಗಳಿದ್ದಾರೆ. ಇನ್ನಿಬ್ರೇನು ಅವಿನಾಶಿಗಳಿದ್ದಾರೆ, ಅವರಿಗಿಂತ ಉತ್ತಮೋತ್ತಮನಾಗ್ಯಾನ, ಸ್ವತಃ ಅಕ್ಷರನಾಗಿದ್ದ. ಅದರಿಂದ ಯಾವ ದೋಷ ಇಲ್ಲ. ಇನ್ನ ಏನ್ ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ಮೂರನೇ ಮಂತ್ರ. ಏತಸ್ಮಾತ್ ಜಾಯತೆ ಪ್ರಾಣ. ಈ ಭಗವಂತನಿಂದ ಪ್ರಾಣ ಹುಡ್ತಾನ. ಮುಖ್ಯ ಪ್ರಾಣದೇವರು. ಮನಃ, ಮನೋಭಿಮಾನಿಗಳು, ಮನಸ್ಸು ಎಲ್ಲ ಜಡ ಚೇತನ ಎರಡು ಹುಡುತದ. ಈ ಮಂತ್ರವನ್ನ ನಾವು ಹಿಂದೆ ಷಟ್ಪ್ರಶ್ನದಲ್ಲೇ ಓದಿಬಿಟ್ಟಿದ್ದೀವಿ. ಅದರಿಂದ ಸುಮ್ಮನೆ ಹೇಳ್ಕೋತ ಹೋಗೋದಷ್ಟೇ. ಸರ್ವೇಂದ್ರಿಯಾಣಿ ಚ, ಎಲ್ಲ ಇಂದ್ರಿಯಗಳು ಇಂದ್ರಿಯಾಭಿಮಾನಿಗಳು. ಖಂ ಆಕಾಶ, ವಾಯು, ಜ್ಯೋತಿ ಅಗ್ನಿ, ಆಪಹ ಪೃಥಿವಿ, ವಿಶ್ವಸ್ಯ ಧಾರಿಣಿ, ಎಲ್ಲವನ್ನ ಧರಿಸಲು ಸಮರ್ಥವಾಗಿರುವಂತಹ ಪೃಥಿವಿ ಕೊನೆಯಲ್ಲಿ ಹುಟ್ಟಿತು. ಎಲ್ಲವನ್ನು ಧರಿಸಲು ಸಮರ್ಥವಾದ ಪೃಥಿವಿ ಕೊನೆಯಲ್ಲಿ ಹುಟ್ಟಿತು. ಸರಿನಾ? ಇನ್ನು ನಾಲ್ಕನೇ ಮಂತ್ರ. ಅಗ್ನಿರ್ಮೂರ್ಧ ಚಕ್ಷುಷಿ ಸೂರ್ಯ ಚಂದ್ರ ಸೂರ್ಯವು. ಭಗವಂತನ ಮೂರ್ಧ ತಲೆ, ಅದು ಅಗ್ನಿ. ಅಂದ್ರೆ ಭಗವಂತನ ತಲೆಯಿಂದ ಅಗ್ನಿ ಹುಟ್ಟಿತು. ಚಕ್ಷುಷಿ ಮತ್ತೆ ಕಣ್ಣಿನಿಂದ ಸೂರ್ಯ ಚಂದ್ರ ಹುಟ್ಟಿದ್ದಾರೆ. ತಿಳಿತೇನ್ರಿ? ಏನ್ ಹುಟ್ಟ್ಯಾದ? ಕಣ್ಣಿಂದ ಸೂರ್ಯ ಚಂದ್ರ ಹುಟ್ಟ್ಯಾರ. ದಿಶಶ್ರೋತ್ರೆ, ಭಗವಂತನ ಕಿವಿಗಳಿಂದ ದಿಕ್ಕುಗಳು ಹುಟ್ಟ್ಯಾವ. ವಾಗ್ ವಿವೃತಾಶ್ಚ ವೇದಾಹ, ದೇವರ ಮಾತಿನಿಂದ ವೇದಗಳು ಹೊರಬಂದಿವೆ. ವಾಯು ಪ್ರಾಣ, ಸಚ್ಚಿದಾನಂದಾತ್ಮಕವಾದ ಭಗವಂತನ ವಾಯುವಿನಿಂದ ಪ್ರಾಣದೇವರು ಹುಟ್ಟಿದ್ದಾರೆ. ಹೃದಯಂ ವಿಶ್ವಮಸ್ಯ, ಭಗವಂತನ ಹೃದಯದಿಂದ ವಿಶ್ವ ಎಂಬ ಹೆಸರಿನ ದೇವತೆ ಹುಟ್ಟಿದ್ದಾನೆ. ಅವ ಯಾರು ಅಂತ ಗೊತ್ತಿಲ್ಲ. ರಾಯರು ಕೂಡ ಕಶ್ಚಿತ್ ದೇವತಾ ಅಂತ ಬರ್ದ, ಯಾರೋ ಒಬ್ಬ ದೇವತಾ ಅಂತ ಬರೆದಿಟ್ಟಾರ, ಗೊತ್ತಿಲ್ಲ. ವಿಶ್ವ ಎಂಬ ದೇವತೆ ಹುಟ್ಟಿದ್ದಾರೆ. ಪದ್ಭ್ಯಾಂ ಪೃಥಿವಿ, ದೇವರ ಪಾದಗಳಿಂದ ಪೃಥಿವಿ ಹುಟ್ಟ್ಯದ. ಏಷಃ, ಈ ಭಗವಂತನು ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳ ಅಂತರ್ಯಾಮಿಯಾಗಿದ್ದಾನೆ. ಸೃಷ್ಟಿ ಹೇಳ, ಬೇರೆ ಏನ್ ಹೇಳಿಲ್ಲ. ಆಯ್ತಾ? ಇಲ್ಲೊಂದು ಸ್ವಾರಸ್ಯ ನೋಡ್ರಿ. ಏನಂತಾರೆ? ಇದೊಂದು ಹೊಸ ವಿಷಯ, ಅದಕ್ಕೆ ಹೇಳಿ ಮುಗಿಸ್ಬಿಡ್ತೀನಿ. ಏನ್ ಹೊಸ ವಿಷಯ ಅಂದ್ರೆ ಅಗ್ನಿರ್ಮೂರ್ಧ ಅಂತದ. ಅಗ್ನಿರ್ಮೂರ್ಧ ಅಂದ್ರೆ ಭಗವಂತನ ತಲೆಯೇ ಅಗ್ನಿ ಅಂತ ಅನ್ಲಿಕತ್ತಾರ. ಹಿಂಗ್ ಹೇಳಿಲ್ಲ. ಭಗವಂತನ ತಲೆಯಿಂದ ಅಗ್ನಿ ಹುಟ್ಟದ ಅಂತ ಹೇಳಿಲ್ರಿ. ಭಗವಂತನ ತಲೆನ ಅಗ್ನಿ. ಮುಂದಿನ ನೋಡ್ರಿ, ದೇವರ ಕಣ್ಣು ಅಂದ್ರೆ ಸೂರ್ಯ ಚಂದ್ರರು ಅಂತ ಹಿಂಗ್ ಹೇಳ್ತಾರನ. ದೇವರ ಕಣ್ಣಿನಿಂದ ಸೂರ್ಯ ಚಂದ್ರ ಹುಟ್ಟ್ಯಾರ ಅಂತ ಹೇಳ್ಬೇಕು ಅಂತ ಶ್ರೀಮದಾಚಾರ್ಯ ಅಂತಾರ. ಹಳಿ ಪುರಾಣ ಕೇಳಿ ಕೇಳಿ ಬಹಳ ದಿವಸ ಆಗ್ಯದ, ಹೊಸಾದ್ ಹೇಳ್ತೀನಿ ಕೇಳ್ರಿ. ಏನು ಅಂದ್ರೆ ದೇವರ ಎರಡು ಕಣ್ಣುಗಳಿಗೆ ಸೂರ್ಯ ಮತ್ತು ಚಂದ್ರ ಅಂತ ಹೆಸರು. ದೇವರ ತಲೆಗೆ ಅಗ್ನಿ ಅಂತ ಹೆಸರು. ದೇವರ ಕಿವಿಗೆ ದಿಕ್ಕು ಅಂತ ಹೆಸರು. ದೇವರ ಮಾತಿಗೆ ವೇದ ಅಂತ ಹೆಸರು. ಅಂದ್ರ ದೇವರ ಒಂದೊಂದು ಅಂಗಗಳಿಗೆ ಒಂದೊಂದು ನಾಮಗಳವ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಇನ್ನ ದೇವರ ಉಸಿರಾಟಕ್ಕೆ ವಾಯು ಅಂತ ಹೆಸರದ. ದೇವರ ಹೃದಯಕ್ಕೆ ವಿಶ್ವ ಅಂತ ಹೆಸರದ. ದೇವರ ಪಾದಗಳಿಗೇನೆ ಪೃಥ್ವಿ ಅಂತ ಹೆಸರದ. ಅಲ್ರಿ, ಮತ್ತ ದೇವತೆಗಳು ಹುಟ್ಲಿಲ್ಲೇನು ಅಂದ್ರೆ ತಡಿ, ಅದಕ್ಕೂ ಹೇಳ್ತೀನಿ. ಮೊದಲು ನೀ ಹೊಸ ಅಂಶ ಏನ್ ತಿಳಿಬೇಕು? ಯಾವ ಯಾವ ಅಂಗದಿಂದ ಯಾವ ಯಾವ ದೇವತೆಗಳು ಹುಟ್ಟ್ಯಾರಲ್ಲ, ಆ ಹೆಸರುಗಳೆಲ್ಲ ದೇವರ ಅಂಗಗಳ ಹೆಸರಾದ್ದರಿಂದ ಆ ಅಂಗದಿಂದ ಹುಟ್ಟಿದ ದೇವತೆಗಳಿಗೂ ಆ ಹೆಸರನ್ನು ಕೊಟ್ಟಾನ ದೇವರು. ತಿಳಿತಾ? ಹೆಂಗ? ಬ್ರಾಹ್ಮಣೋಸ್ಯ ಮುಖಮಾಸೀತ್, ಪುರುಷ ಸೂಕ್ತ ಏನಂತೀವಿ? ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಸ್ಯ ಮುಖಂ ಬ್ರಾಹ್ಮಣ. ಭಗವಂತನ ಮುಖ ಅಂದ್ರೆ ಬ್ರಾಹ್ಮಣ. ಏನು ಭಗವಂತನ ಮುಖ ಅಂದ್ರೆ ಬ್ರಾಹ್ಮಣನ ಅಲ್ಲ. ಅದಕ್ಕೆ ಮತ್ತೆ ಭಗವಂತನ ಮುಖದ ಹೆಸರು ಬ್ರಾಹ್ಮಣ ಅಂತದ. ಅದರಿಂದ ಹೊರಗೆ ಬಂದ ನಮಗೂ ಸತ್ಯಕ್ಕೆ ಬ್ರಾಹ್ಮಣ ಅಂತ ಹೆಸರಿಟ್ಟ. ಅರ್ಥಾತ್ ಹಿಂಗ ಈಗ ಏನ್ ಹೊಸ ಅಂಶ ಕಲ್ತ್ವಿ ಈ ಮಂತ್ರದಾಗ ಅಂದ್ರೆ ಭಗವಂತನ ಅಂಗಾಂಗಗಳಿಗೂ ಒಂದೊಂದು ನಾಮ ಅದ. ಅದರಿಂದ ಹುಟ್ಟಿ ಬಂದದ್ರಿಂದ ಅವ್ರಿಗೆ ಆ ಹೆಸರು ಬರ್ತದ. ಕೆಳಗ ಭಾಷ್ಯ. ವಿಷ್ಣುಂಗಾನಾಂ ಹಿ ನಾಮಾನಿ ಜಿಹ್ವಾದೀನಿ ತು ಸರ್ವಶಃ ಕ್ರೀಡಾದಿ ಶಕ್ತಿ ರೂಪತ್ವಾ ತಜ್ಜನ್ಯತ್ವಾದನ್ಯವಸ್ತುಷು. ವಿಷ್ಣುವಾಂಗಾನಾಂ ಹಿ ನಾಮಾನಿ, ಭಗವಂತನ ಅಂಗಗಳಿಗೆ ಆ ಹೆಸರುಗಳು. ಯಾವುದು? ದ್ಯೂಭೂ ಆದೀನಿ. ದೇವರ ತಲೆ ಅಗ್ನಿ ಅಂತ ಇಲ್ಲಿ ಅಂದಾರೆ. ಬೇರೆ ಪುರಾಣದಾಗ ದೇವರ ತಲೆ ದ್ಯೂ ಅಂದಿರ್ತಾರೆ, ದೇವರ ಪಾದ ಭೂ ಅಂದಿರ್ತಾರೆ. ಹಿಂಗೆ ಎಲ್ಲೇ ಯಾವುದೇ ವೇದ ಮಂತ್ರಗಳಲ್ಲಿ ದೇವರ ಅಂಗಕ್ಕ ಬೇರೆ ಬೇರೆದನ್ನ ಅಭೇದ ಹೇಳಿದ್ರೆ ಏನ್ ತಿಳ್ಕೋಬೇಕು?
ತಜ್ಜನ್ಯತ್ವಾತ್ ಆ ಅಂಗಗಳಿಂದ ಹುಟ್ಟಿದ್ದರಿಂದ ಅನ್ಯ ವಸ್ತುಷು ಆ ವಸ್ತುಗಳಲ್ಲಿ ಭಗವಂತನ ನಾಮಗಳನ್ನ ಹೇಳ್ತಾರೆ. ಅಲ್ರಿ ಈಗ ಅಗ್ನಿರ್ಮೂರ್ಧ ಅಂದ್ರಿ, ಆ ಹೆಸರು ತಲೆಗೆ ಕೂಡ್ತದೇನೋ? ಕೂಡ್ತದ. ಯಾಕ? ಅತ್ತಿ ಇತಿ ಅಗ್ನಿ, ತಿನ್ನುತ್ತಾನಾದ್ರಿಂದ ಅಗ್ನಿ ಅಂತ ಕರೆದ್ರೆ ದೇವರ ತಲೆ ದೇವರ ಬಾಯಿ ಮಾಡುವ ಕೆಲಸ ಮಾಡ್ತಾ ಇದರಿಂದ ದೇವರ ತಲೆಗೆ ಅಗ್ನಿ ಅಂತ ಕರಿಬಹುದು, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಏನಾಗಿದೆ, ಆಯಾ ನಾಮಗಳನ್ನು ಆಯಾ ಅಂಗದಲ್ಲಿ ಸಮನ್ವಯ ಮಾಡಲು ಬರುತ್ತದೋ? ಬರುತ್ತದೆ. ಅಗ್ನಿ ಅಂತ ಹೆಸರದ ತಲೆಗೆ, ದ್ಯು ಅಂತ ಹೆಸರದ ಅಂತ ಇಟ್ಕೊಳ್ರಿ. ಯಾರಿಗೆ? ದೇವರ ತಲೆಗೆ ಒಂದು ವೇದದಾಗ ದ್ಯು ಅಂತ ಕರೆದ. ದ್ಯು ಅಂದ್ರೆ ದ್ಯುಲೋಕ, ದ್ಯುಲೋಕವು ದೇವರ ತಲೆಯಿಂದ ಹುಟ್ಟಿದ, ಅದರಿಂದ ದ್ಯು ಅಂತ ಕರೆದಾರ. ಬರ್ತದೆ? ಇಲ್ಲಿ ಬರ್ತದೆ. ಯಾಕೆ ಬರುವುದಿಲ್ಲ? ದಿವು ಕ್ರೀಡಾಯಾಮ್ ಧಾತು, ದಿವು ಕ್ರೀಡಾಯಾಮ್ ಎಂಬ ಧಾತುವಿನಿಂದ ಹುಟ್ಟಿದ ಶಬ್ದ ದ್ಯು. ಅಂದರೆ ಕ್ರೀಡಾಶಕ್ತಿ ಉಳ್ಳವನಾದ ಭಗವಂತನ ತಲೆಗೆ ದ್ಯು, ಅದರಿಂದ ಹುಟ್ಟಿದ ಲೋಕಕ್ಕೂ ದ್ಯು ಅಂತ ಕರೀತಾರೆ. ವ್ಯವಹಾರ ಉಂಟು. ಅದಕ್ಕೆ ಕೆಳಗೆ ತಾತ್ಪರ್ಯ ಬರೆದ್ರು, ವಿಷ್ಣುವಾಂಗಾನಾಂ ಹಿ ನಾಮಾನಿ ದ್ಯುಭ್ವಾದೀನಿ ತು ಸರ್ವಶಃ ಕ್ರೀಡಾದಿಶಕ್ತಿ ರೂಪತ್ವಾತ್ ತಜ್ಜನ್ಯತ್ವಾದ್ ಅನ್ಯವಸ್ತುಷೂ. 1ರಿಂದ 4 ಮಂತ್ರದಲ್ಲಿ ನಾವೇನ್ ಕಲ್ತಿದ್ದೇವೆ ಅಂದ್ರೆ, ಭಗವಂತನ ಸೃಷ್ಟಿಕರ್ತೃತ್ವ ಮಹಿಮಾ ಸತ್ಯ. ಭಗವಂತ ಸೃಷ್ಟಿ ಮಾಡುವಾಗ ಹೇಗೆ ನಿಗಿ ನಿಗಿಯಾದ ಅಗ್ನಿಯಿಂದ ಸಾವಿರ ಸಾವಿರ ಕಿರಣಗಳು ಹೊರಗೆ ಬರ್ತವೋ, ಹಾಗೆ ಕಿಡಿಗಳು ಹೊರಗೆ ಬರ್ತದೋ, ಹಾಗೆ ಭಗವಂತನು ಅನೇಕಾನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ. ಸ್ವತಃ ಭಗವಂತ ಅಪ್ರಾಕೃತವಾದ ಅತ್ಯದ್ಭುತವಾದ ಶರೀರ ಉಳ್ಳವನು. ಅವನಿಂದ ಪ್ರಾಣದೇವರು, ಪ್ರಾಣ, ಮನಸ್ಸು, ರುದ್ರದೇವರು, ಇಂದ್ರಿಯಗಳು, ಇಂದ್ರಿಯಾಭಿಮಾನ ದೇವತೆಗಳು, ಪಂಚಭೂತಗಳು, ಕೊನೆಯದಾಗಿ ಭೂಮಿ ಹುಟ್ಟಿತು. ಜೊತೆಗೆ ದೇವರು ಈ ಉಪನಿಷತ್ತಿನಲ್ಲಿ ಸೃಷ್ಟಿಯ ಬಗ್ಗೆ ಹೇಳುವಾಗ ತನ್ನ ಯಾವ ಯಾವ ಅಂಗಗಳಿಂದ ಯಾವ ಯಾವ ದೇವತೆಗಳನ್ನ ಲೋಕಗಳನ್ನ ಸೃಷ್ಟಿ ಮಾಡಿದ್ದಾನೋ ತನ್ನದ ಅಂಗ ಹೆಸರನ್ನೇ ಕೊಟ್ಟಿದ್ದಾನೆ ಭಗವಂತ. ಇದು ದೇವರ ಔದಾರ್ಯ. ಭಗವತಃ ಔದಾರ್ಯಂ, ಭಗವತಃ ಔದಾರ್ಯಂ. ಒಂದೊಂದುಗಳಲ್ಲಿ ಒಂದೊಂದು ಕಡೆ ಹೇಳಿರ್ತಾರೆ. ಭಾಗವತದಲ್ಲಿ ಸೂರ್ಯಚಂದ್ರರು ಹಲ್ಲಿನಿಂದ ಹುಟ್ಟ್ಯಾರ ಅಂತದ, ಇಲ್ಲಿ ಕಣ್ಣಿನಿಂದ ಹುಟ್ಟ್ಯಾರ ಅಂತದ. ಮತ್ತೆ ಯಾವುದು ಸತ್ಯ ಅಂತ ಕೇಳಿದ್ರೆ ಎರಡೂ ಸತ್ಯ. ಯಾಕ? ದೇವತೆಗಳು ಬಹುರೂಪರಾದದ್ರಿಂದ ಒಮ್ಮಲ್ಲಿ ಹುಡ್ತಾರ, ಒಮ್ಮಿಲ್ಲಿ ಹುಡ್ತಾರ. ಆದ್ರಿಂದ ಯಾವ ವಿರೋಧವೂ ಇಲ್ಲ. ಪದ್ಭ್ಯಾಂ ಪೃಥಿವ್ಯೇಷ ಸರ್ವಭೂತಾಂತರಾತ್ಮ ವಿಷ್ಣುವಾಂಗಾನಾಂ ಹಿ ನಾಮಾನಿ ದಿಗ್ವಾದೀನಿ ತು ಸರ್ವಶಃ ಕ್ರೀಡಾದಿ ಶಕ್ತಿ ರೂಪತ್ವ ತಜ್ಜನ್ಯತ್ವಾದ್ ಅನ್ಯವಸ್ತುಷು. 5ನೇ ಮಂತ್ರ, ತಸ್ಮಾದ್ ಅಗ್ನಿ ಸಮಿಧ ಯಶ್ಚ ಸೂರ್ಯ. ಆ ಭಗವಂತನಿಂದ ಸಮಿಧ ಯಜ್ಞಕ್ಕೆ ಬೇಕಾದ ಪದಾರ್ಥ, ಅಗ್ನಿ ಅಗ್ನಿ ಯಜ್ಞಕ್ಕೆ ಬೇಕಾದವನು, ಯಶ್ಚ ಸೂರ್ಯ ಜಗತ್ಪ್ರಕಾಶಕನಾದ ಸೂರ್ಯ, ಮುಂದೆ ಸೋಮ ಸೋಮಾತ್ ಪರ್ಜನ್ಯೌಷಧಯ, ಸೋಮನಿಂದ ಪರ್ಜನ್ಯ ಮಳೆ ಮತ್ತು ಔಷಧಿಗಳು, ಪೃಥಿವ್ಯಾಂ ಪೃಥಿವಿಯಲ್ಲಿ ಇವೆಲ್ಲ ಹುಡ್ತಾವ. ಅಂದ್ರ ಭಗವಂತನಿಂದ ಅಗ್ನಿ, ಸಮಿತ್ತು, ಸೂರ್ಯ, ಚಂದ್ರ, ಮಳಿ, ಔಷಧಿಗಳು ಎಲ್ಲವೂ ಪೃಥ್ವಿಯಲ್ಲಿ ಹುಡ್ತಾವ. ಇನ್ನೊಂದು ಮಾತು ಹೇಳ್ತಾರ, ಏನಂತಾರ? ಪುಮಾನ್ ರೇತಸ್ಸಿಂಚತಿ ಯೋಷಿತಾಯಾಮ್. ಪುರುಷನು ಹೆಂಡತಿಯಲ್ಲಿ ರೇತಸ್ಸೇಚನವನ್ನ ಮಾಡ್ತಾನ, ಅದರಿಂದ ಬಹ್ವಿ ಪ್ರಜಾ ಪುರುಷಾತ್ ಸಂಪ್ರಸೂತಾ. ಆ ಪುರುಷನಿಂದ ಅನೇಕ ಪ್ರಜೆಗಳು ಹುಟ್ಟಿದರು ಅಂತ. ಇದು ಯಾರಿದು? ಯಾವ ಪುರುಷ ಯಾವ ಸ್ತ್ರೀಯಲ್ಲಿ ಗರ್ಭಾಧಾನ ಮಾಡಿದ್ದಕ್ಕೆ ಯಾವ ಪ್ರಜೆಗಳು ಹುಟ್ಟಿದ್ರು ಗೊತ್ತಾಗ್ಲಿಲ್ವಲ್ಲ ಅಂದ್ರೆ ಕೆಳಗ ಆಚಾರ್ಯರ ತಾತ್ಪರ್ಯ. ವಾಸುದೇವ ಪುಮಾನ್ ನಾಮ. ಈ ಮಂತ್ರದಲ್ಲಿ ಬಂದಿರುವಂತಹ ವಾಸುದೇವನೇ ಪುರುಷ ಶಬ್ದ ವಾಚ್ಯ. ಯಾಕ? ಪೂರ್ಣತ್ವ, ಅವನು ಪೂರ್ಣನಾದ್ರಿಂದ. ಇನ್ನು ಯೋಷಿತಾಯ, ಹೆಣ್ಣಿನಲ್ಲಿ ಗರ್ಭಧಾರಣೆ ಮಾಡಿದ ಅಂದ್ರೆ ಯಾರವರು ಅಂತ ಕೇಳಿದ್ರೆ ಸ್ವಯೋಷಿತಿ, ತನ್ನ ಹೆಂಡತಿಯಾದ ರಮಾಯಾಮ್ ಲಕ್ಷ್ಮೀದೇವಿಯಲ್ಲಿ ಗರ್ಭಮದದಾತ್, ಗರ್ಭಧಾರಣೆ ಮಾಡಿಸ್ತಾನ. ಪ್ರಜಾಸ್ತಸ್ಮಾತ್ ಪ್ರಜಜ್ಞಿರೆ, ಆಗ ಪ್ರಜೆಗಳು ಹುಡುಕ್ತಾರ. ಅಂದ್ರ ಈ ವೇದ ಮಂತ್ರದಲ್ಲಿ ಯಾವುದೋ ಗಂಡು ಹೆಣ್ಣು ಸಂಯೋಗ ಮಾಡಿದಾಗ ಹುಟ್ಟುವ ಮಕ್ಕಳ ಕಥೆ ಹೇಳಿಗತ್ತಿಲ್ಲ. ಪೂರ್ಣನಾದದ್ದರಿಂದ ಪುರುಷಾಂತ ಕರೆಸಿಕೊಂಡ ವಾಸುದೇವ ರೂಪಿ ಪರಮಾತ್ಮ ತನ್ನ ಹೆಂಡತಿಯಾದ ಮಾಯಾದೇವಿಯಲ್ಲಿ ಗರ್ಭಾಧಾನ ಮಾಡಿದಾಗ ಬ್ರಹ್ಮಾದಿ ದೇವತೆಗಳಂತಹ ಸತ್ಪ್ರಜೆಗಳು ಹುಟ್ಟಿಕೊಂಡ್ರು. ಈ ವಿಷಯ ಹೇಳಿಕತ್ತಾರೆ. ಸೊ ಅಂತೂ ಭಗವಂತನ ಸೃಷ್ಟಿಯ ವಿಚಾರವನ್ನ ಇಷ್ಟರವರೆಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.